ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ನೆನೆದುಕೊಂಡು ಯಾವತ್ತೂ ಬಸವ ಸಮಿತಿ ಬಸವ ಕೇಂದ್ರದ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯಿಂದ ಪೊಡಮಟ್ಟು ಇಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಿಗೆ ಮಾತೆಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಹಿಂದಿನ ವಾರ ನಾವು ಸಂಸಾರ ಹೇ ಸ್ಥಳದ ಒಂದು 2 ವಚನಗಳನ್ನು ಇಲ್ಲಿ ಅನುಭವ ಮಾಡಿದ್ದುಂಟು. ಆ 2 ವಚನಗಳ ನಂತರ ಒಟ್ಟು 10 ವಚನಗಳು ಬರ್ತಾವೆ. ಆದರೆ ಎಲ್ಲ 10 ವಚನಗಳನ್ನು ನಿರ್ವಚನ ಮಾಡಲಿಕ್ಕೆ ಇಲ್ಲಿ ಸಾಧ್ಯವಾಗೋದಿಲ್ಲ. ಕೆಲವು ಪ್ರಮುಖ ವಚನಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವ ಒಂದು ಕೆಲಸವನ್ನು ಮಾಡೋಣ. ಹಿಂದಿನ ವಾರ ಕಾಯದ ಮೊದಲಿಂಗೆ ಬೀಜವಾವೊಂದರಿಯದಿ ಲೋಕವೆಲ್ಲ ಅನ್ನುವಂಥ ವಚನ ತಗೊಂಡಿದ್ವಿ. ಅದರ ಜೊತೆಗೆ ಹಳ್ಳದೊಳಗೆ ಹೊಳ್ಳಿ ಬರುತ್ತಿರಲು ನೊರೆತೆರೆಗಳು ತಾಗದಿಪ್ಪವೇ, ಸಂಸಾರ ಹೇ ಸ್ಥಳದಲ್ಲಿ ಇವುಗಳನ್ನು ನಾವು ಚರ್ಚೆ ಮಾಡ್ತೇವೆ. ಈ ಸಂಸಾರವನ್ನು ನಾವು ಭಾಳಷ್ಟು ಕಡೆ ಇದು ಸಂಸಾರದ ಸಾಗರ ಅಂತ ಕರಿತೇವೆ, ಶರಧಿ, ಸಂಸಾರದ ಶರಧಿ ಅಂತ ಕರಿತೇವೆ, ಸಂಸಾರದ ಘೋರಾರಣ್ಯ ಅಂತ ಕರೀತಾರೆ ಅನುಭಾವಿಗಳು. ಸಂಸಾರವನ್ನು ವಿಷದ ಮಹಾವೃಕ್ಷ ಅಂತ ಕರೆದ್ವಿ. ಈ ವಚನಗಳೆಲ್ಲ ನಾವು ನೋಡಿದ್ವಿ. ಈ ಸಂಸಾರ ಅಂತಕ್ಕಂಥದ್ದನ್ನು ಇನ್ನೇನದಕ್ಕೋ ಲೌಕಿಕದ ಏನು ನಾವು ವಸ್ತುಗಳಿಗೆ ಅಥವಾ ಈ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಕೆಲವು ನದಿ, ನೀರು, ಹಳ್ಳ ಇವನ್ನೆಲ್ಲವನ್ನೂ ನಾವು ಚರ್ಚೆ ಮಾಡಿದ್ದಾಗಿದೆ. ಈಗ ಮೂರ್ತಿಯಾದುದಕ್ಕೆ ಪ್ರಳಯ ತಪ್ಪುದು ಕಾಣ ಗುಹೇಶ್ವರ ಅನ್ನುವ ವಚನವನ್ನು ನಾವು ಮುಗಿಸಿದ್ವಿ. ಮೂರ್ತಿಯಾದುದಕ್ಕೆ, ಸಾಕಾರ ರೂಪಗೊಂಡಿದ್ದಕ್ಕೆ, ಮೂಲದಲ್ಲಿ ನಿರಾಕಾರವಾಗಿದ್ದು ಆ ನಿರಾಕಾರದಿಂದ ಸಾಕಾರ ಸೃಷ್ಟಿಯಾಯಿತು. ಯಾವುದು ಸೃಷ್ಟಿ ಆಗಿದೆಯೋ ಅದು ಲಯವಾಗುವುದು. ಸಾಕಾರ ಮೂಲದಲ್ಲಿ ಇಲ್ಲ, ಮೂಲದಲ್ಲಿರುವುದು ನಿರಾಕಾರ. ನಿರಾಕಾರದಿಂದ ಉತ್ಪತ್ತಿಯಾದದ್ದು ಸಾಕಾರ. ಅದಕ್ಕೆ ಪ್ರಳಯ ಉಂಟು, ಅದಕ್ಕೆ ಮರಣ ಉಂಟು ಅಂತ ವಚನಗಳನ್ನು ನಾವು ನೋಡಿದ್ವಿ. ಇನ್ನು ಮುಂದಿನ ವಚನ ಆಯಿತ್ತೇ ಉದಯಮಾನ, ಹೋಯಿತ್ತೇ ಅಸ್ತಮಾನ, ಅಳಿದವಲ್ಲ ನೀರಲಾದ ನಿರ್ಮಿತಂಗಳೆಲ್ಲ, ಕತ್ತಲೆ ಕವಿಯಿತ್ತು 3 ಲೋಕದೊಳಗೆ. ಇಲ್ಲಿ ನೋಡ್ರಿ, ಕತ್ತಲೆ, ಅಜ್ಞಾನ, ಮಾಯೆ ಇವೆಲ್ಲ ಈಗ ನಮಗೆ ಈ ಶಬ್ದಗಳು ಈಗ ಅನುಭಾವಿಕ ಪಾರಿಭಾಷಿಕ ಶಬ್ದಗಳು, ಪಾರಮಾರ್ಥದ ಶಬ್ದಗಳು ಈಗ ನಮಗೆ ಸ್ವಲ್ಪ ಗಮನಕ್ಕೆ ಬರಾಕತ್ತಾವೆ. ಅವು ಅಜ್ಞಾನ, ಕತ್ತಲೆ, ಸಂಸಾರ, ಮಾಯೆ, ಈ ಎಲ್ಲ ಜೀವ, ಜೀವಾತ್ಮ, ಆತ್ಮ, ಪರವಸ್ತು, ಪರಸ್ಥಳ ಎಲ್ಲ ಪಾರಮಾರ್ಥದ ಪದಕೋಶಗಳು ಈಗ ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಕತ್ತಲೆ ಕವಿಯಿತ್ತು 3 ಲೋಕದೊಳಗೆ. ಇದರ ಅಚ್ಚುಗವೇನು ಹೇಳ ಗುಹೇಶ್ವರ? ಪ್ರಶ್ನೆ. ಪ್ರಭುದೇವರು ಕೆಲವು ಸಾರಿ ಉತ್ತರ ಕೊಡ್ತಾರೆ, ಕೆಲವು ಸಾರಿ ಪ್ರಶ್ನೆ ಕೇಳ್ತಾರೆ. ಗುಹೇಶ್ವರನಿಗೆ ಒಂದೊಂದು ಸಾರಿ ಸವಾಲು ಹಾಕ್ತಾರೆ. ಸಿಟ್ಟಿಗೆದ್ದು ಗುಹೇಶ್ವರನಿಗೆ ಬೈತಾರೆ, ಮತ್ತೆ ಕೇಳ್ತಾರೆ.
ಪ್ರಭುದೇವರ ವಚನಗಳೇ ಆ ರೀತಿ ಇರ್ತವೆ. ಇಲ್ಲಿ ಪ್ರಶ್ನೆ ಹಾಕಿದ್ರು ಅವರು, ಇದರ ಅಚ್ಚುಗವೇನು ಹೇಳ ಗುಹೇಶ್ವರ, ಇದರ ರಹಸ್ಯ ಏನಪ್ಪ, ಏನಿದ್ರ ರಹಸ್ಯ? ಆಯಿತ್ತೇ ಉದಯಮಾನ, ಹೋಯಿತ್ತೇ ಅಸ್ತಮಾನ. ಹುಟ್ಟು ಉದಯ ಆದರೆ ಸಾವು ಅಸ್ತಮಾನ, ಹುಟ್ಟು ಉದಯ ಆದರೆ ಸಾವು ಅಸ್ತಮಾನ. ಸೃಷ್ಟಿ ಮಾಡವನು ನೀನೇ, ಇದನ್ನು ಇಲ್ದಂಗೆ ಮಾಡವನು ನೀನೇ. ಆಯಿತ್ತೇ ಉದಯಮಾನ, ಹೋಯಿತ್ತೇ ಅಸ್ತಮಾನ. ಅಳಿದವಲ್ಲ ನೀರಲಾದ ನಿರ್ಮಿತಂಗಳೆಲ್ಲ. ಹುಟ್ಟು ಸಾವು ಇದರ ಮಧ್ಯದಲ್ಲಿ ಸೃಷ್ಟಿ ಆಗ್ತಿರ್ತದೆ, ಲಯ ಆಗ್ತಿರ್ತದೆ. ಇದು ನಿರಂತರ ಪ್ರಕ್ರಿಯೆ. ಇದು ನಿರಂತರ ಪ್ರಕ್ರಿಯೆ. ಇದು ಸೃಷ್ಟಿಯಾಯಿತು, ಲಯ ಆಯಿತು, ಸೃಷ್ಟಿಯಾಯಿತು, ಲಯ ಆಯಿತು, ಸೃಷ್ಟಿಯಾಗಿದ್ದು ಲಯ ಆಗುತ್ತೆ. ಇದು ನಿರಂತರವಾಗಿದ್ದು. ನೀರಲಾದ ನಿರ್ಮಿತಗಳು, ನೀರಿನಲ್ಲಿ ಏನಾಗ್ಬೋದು ಭಾಳ ಅಂದ್ರೆ, ನೀರಿನಲ್ಲಿ ಮೇಲೆ ನೊರೆ ಬರುತ್ತೆ, ನೀರಿನ ಮೇಲೆ ಏನಾಗ್ಬೋದು, ಗುಳ್ಳಿ ಬರ್ತಾವೆ. ಅಬ್ಬಬ್ಬ ಅಂದ್ರೆ ನೀರಿನ ಮೇಲೆ ಮಂಜುಗಡ್ಡೆ ಆಗ್ಬೋದು. ನೀರಿನಲ್ಲಿ ಆಗೋದು ಏನು? ಅದರೊಳಗೆ ಒಂದಿಷ್ಟು ಮುತ್ತು ಆಗ್ತಾವೆ ಅಂತ. ನೀರಲಾದ ನಿರ್ಮಿತಂಗಳು. ಮುತ್ತಾಗೋದು ಭಾಳ ಕಡಿಮೆ, ನೊರೆ ಆಗೋದು ಭಾಳ, ನೊರೆ ಪ್ರಮಾಣದಲ್ಲಿ ಹೆಚ್ಚಿರುತ್ತೆ. ನೀರಿನ ಮೇಲೆ ಆಗ್ತಕ್ಕಂಥ ಗುಳ್ಳೆಗಳು ಅವು ಭಾಳ ತೆರೆಗಳು ಬರ್ತಾವೆ, ನೀರಿನ ಗುಳ್ಳೆಗಳು ಹುಟ್ಕೋತಾವೆ. ಕೆಲವು ಸಾರಿ ಮಂಜುಗಡ್ಡೆ ಆಗ್ತದೆ. ಅವೇನಾದರೂ ಶಾಶ್ವತವಾ? ಶಾಶ್ವತ ಅಲ್ಲ. ನೀರಿನ ಗುಳ್ಳಿಗೆ ಆಯುಷ್ಯ ಎಷ್ಟು? ಸ್ವಲ್ಪ ಪ್ರಮಾಣದ್ದು. ಹಿಂಗೆ ಸೃಷ್ಟಿ ಆಗ್ತದೆ, ಹಿಂಗೆ ಉದಯ ಆಗ್ತದೆ, ಹಿಂಗೆ ಇಲ್ದಂಗೆ ಆಗುತ್ತೆ. ನೆರೆ ತೊರೆಗಳು ಬರ್ತಾವೆ, ಎಷ್ಟದ್ರ ಆಯುಷ್ಯ, ಎಷ್ಟರವರೆಗೆ ಇರುತ್ತದು. ಹಿಂಗೆ ಉದ್ಭವ ಆಗ್ತದೆ, ಉದ್ಭವ ಆಗಿ ಇಲ್ದಂಗೆ ಆಗ್ತದೆ. ಮಂಜುಗಡ್ಡೆ ಆಗ್ತದೆ, ಶಾಶ್ವತನ ಅದು? ನೀರಿನ ಗುಳ್ಳೆಗಿಂತ ಹೆಚ್ಚು ಇರಬಹುದು ಅದು ಅಸ್ತಿತ್ವದಲ್ಲಿ. ಮಂಜುಗಡ್ಡೆ ಭಾಳ ಹೊತ್ತು ಇರ್ಬೋದು, ಅದು ಒಂದು ದಿವಸ ಕರಗೋದೆ. ಜಗತ್ತಿನ 84 ಲಕ್ಷ ಜೀವರಾಶಿಗಳಲ್ಲಿ ಎಷ್ಟೆಷ್ಟು ಜೀವರಾಶಿಗಳ ಉತ್ಪತ್ತಿ ಮತ್ತು ಲಯ ಎಷ್ಟು ದಿವಸ ಆಗ್ತದೆ? ಕ್ರಿಮಿಕೀಟಗಳು ಹಿಂಗೆ ಹುಡ್ತಾವೆ, ಹಿಂಗೆ ಸಾಯ್ತಾವೆ. ಮನುಷ್ಯ ಒಂದಿಷ್ಟು 60-70 ವರ್ಷ ಬದುಕ್ಬೋದು ಆಯುಷ್ಯದಲ್ಲಿ, ಮಂಜುಗಡ್ಡೆ ಥರ. ಮನುಷ್ಯನ ಆಯುಷ್ಯ ಮಂಜುಗಡ್ಡೆ ಥರ ಇರುತ್ತೆ. ಆದರೆ ಹಾಗೇ ಹುಟ್ಟಿ ಹಾಗೇ ಸೃಷ್ಟಿಯಾಗಿ ಆ ಕ್ಷಣಕ್ಕೆ ಲಯ ಆಗ್ತಕ್ಕಂಥ ಎಷ್ಟೋ ಜೀವರಾಶಿಗಳು ಈ ಜಗತ್ತಿನಲ್ಲಿದ್ದಾವಲ್ಲ. ಹಾಗೆ ಈ ಕತ್ತಲೆ ಕವಿಯಿತ್ತು. ಇದನ್ನು ವಿಚಾರ ಮಾಡೋಕ್ಕೆ ಹೋಗಿ ಕತ್ತಲೆ ಕವಿದು ಬಿಟ್ಟೈತೆ ನಮಗೆ, ಅಜ್ಞಾನ ಕವಿದು ಬಿಟ್ಟೈತೆ. ಇದು ಅರ್ಥ ಆಗೋಲ್ದು ನಮಗೆ. ಇದು ಏನು ಅಂತ ಸೃಷ್ಟಿ ಅರ್ಥನ ಆಗೋಲ್ದು ನಮ್ಗೆ. ಇಲ್ಲಿ ಹಿಂಗದ, ಅಲ್ಲಿ ಹಂಗದ, ಅಲ್ಲಿ ಹಂಗದ, ಇವ್ರು ಹಿಂಗದಾರ, ಇವ್ರು ಹಿಂಗದಾರ, ಇವ್ರು ಹಿಂಗದಾರ, ಇವ್ರು ಒಳ್ಳೆಯವ್ರದಾರ, ಇವ್ರು ಕೆಟ್ಟವ್ರದಾರ, ಇವರು ಕರುಣಾಮಯಿ ಅದಾರ, ಅವ್ರು ಕ್ರೂರಿಗಳದಾರ. ಹೌದಾ? ಇವರು ಶ್ರೀಮಂತರದಾರ, ಇವ್ರು ಬಡವ್ರದಾರ, ಇವ್ರು ಅಧಿಕಾರದೊಳಗದಾರ, ಇವರು ಶೋಷಣೆಗೆ ಒಳಪಡಾಕತ್ತಾರ. ಏನೇನೋ ವೈಚಿತ್ರ್ಯಗಳದಾವೆ ಈ ಜಗತ್ತಿನಲ್ಲಿ. ಮನುಷ್ಯನ ನಡುವೆ ವೈಚಿತ್ರ್ಯಗಳದಾವು, ಕುಟುಂಬದಲ್ಲೇ ವೈಚಿತ್ರ್ಯಗಳು, ವೈಷಮ್ಯಗಳದಾವು. ಪ್ರಾಣಿ ಪಕ್ಷಿಗಳಲ್ಲೇ ವೈಷಮ್ಯಗಳು, ವಿಚಿತ್ರ ರೂಪಗಳದಾವು, ವಿಚಿತ್ರ ರೂಪಗಳದಾವು, ವಿಚಿತ್ರ ಗುಣಾದಿಗಳದಾವು. ಆಯುಷ್ಯ ಬೇರೆ ಬೇರೆ ಇದೆ. ಜೀವರಾಶಿಯಲ್ಲಿ ಇರುವಂಥ ಚೈತನ್ಯ ಒಂದೇ ಇದ್ದರೂ ಕೂಡ, ಆ ಮೂಲ ವಸ್ತುವಿನಿಂದ ಹುಟ್ಟಿದ್ದರೂ ಕೂಡ, ಇವೆಲ್ಲವೂ ಬೇರೆ 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 ಬೇರೆಯಾಗಿ, ಇವೆಲ್ಲವೂ ಬೇರೆಯಾಗಿದ್ದಾವಲ್ಲ. ಇದರ ರಹಸ್ಯ ಏನು? ಇದು ಏನಿದು? ಇದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅಸಾಧ್ಯ ಆಗ್ತಾಯಿದೆ. ಕತ್ತಲು ಕವಿದಿದೆ. ಇದೇ ಎಕ್ಸಾಕ್ಟ್ಲಿ ನಾವು ಸಿಕ್ಕೊಂಡು ಬಿದ್ದಿರೋದಿಲ್ಲೇ. ಇಲ್ಲೇ ನಾವು ಸಿಕ್ಕೊಂಡು ಬಿದ್ದಿರೋದು. ಸಂಸಾರ ಸಂಸಾರದಲ್ಲೇ ಸಿಕ್ಕೊಂಡು ಬಿದ್ದೇವೆ ನಾವು. ಇದು ಇಲ್ಲಿ ಸ್ಟಕ್ ಆಗಿಬಿಟ್ಟೇವೆ ನಾವೆಲ್ಲ. ಇಲ್ಲಿ ಬಂದು ಲಾಕ್ ಆಗಿಬಿಟ್ಟೇವೆ ನಾವು. ಇಲ್ಲಿ ಬಂದು ಲಾಕ್ ಆಗ್ಯೇವೆ ನಾವು. ಇಲ್ಲಿ ಹೋಗೋಕ್ಕೂ ಬರೋಲ್ದು, ಇದನ್ನು ಬಿಡೋಕ್ಕೂ ಬರೋಲ್ದು. ಇಲ್ಲೊಂಥರ ಲಾಕ್ ಆಗಿಬಿಟ್ಟೇವೆ ನಾವು. ಹೆಜ್ಜೆ ಕಿತ್ತು ಇಡೋಕ್ಕೂ ಬರೋಲ್ದು, ಹಿಂದೂ ಹೋಗಕ್ಕೆ ಬರೋಲ್ದು, ಮುಂದೂ ಹೋಗಕ್ಕೆ ಬರೋಲ್ದು. ಒಂಥರ ಬಂಧನದಲ್ಲಿ ಬಂದೆವು. ಭವಬಂಧನ, ಭವಪಾಶವಾದ ಕಾರಣವೇನು? ಇಲ್ಲಿ ಇವ್ರು ಕೇಳ್ತಾರೆ ಪ್ರಭುದೇವರು,
ಹಿಂಗಾಗಿದೆಯಲ್ಲ, ಈ ಅಜ್ಞಾನ ಕವಿದಿದೆಯಲ್ಲ, ಇದು ಏನಿದು? ಇದರ ರಹಸ್ಯ ಏನು? ಇದರ ಅಚ್ಚುಗವೇನು? ಇದರ ಗಡಿಬಿಡಿ ಏನು? ಇದರ ಮಮತೆ ಏನು? ಇದರ ರಹಸ್ಯ ಏನು? ಆಶ್ಚರ್ಯ. ಇಲ್ಲಿ ಇದರ ಅಚ್ಚುಗ ಅಂದರೆ ಗಡಿಬಿಡಿನೂ ಅಂತ ಒಂದು ಅರ್ಥ ಆಗುತ್ತೆ, ಇಲ್ಲಿ ಆಶ್ಚರ್ಯನೂ ಅಂತ ಅರ್ಥ ಆಗುತ್ತೆ, ರಹಸ್ಯ ಅಂತೂ ಅರ್ಥ ಆಗುತ್ತೆ. ಈ ಗಡಿಬಿಡಿ ಐತಲ್ಲ, ಈ ಗೊಂದಲ ಐತಲ್ಲ, ಈ ಆತಂಕ ಐತಲ್ಲ, ಸಂಸಾರದಲ್ಲಿ ಇದ್ದುಕೊಂಡು ಇದೆಲ್ಲವೂ ಒಂದೇ ಮೂಲದಿಂದ ಬಂದರೂ ಕೂಡ ತನ್ನ ಲೀಲಾವಿಲಾಸಕ್ಕಾಗಿ ಒಂದು ಹೋಗಿ ಎರಡಾಗಿ, ಎರಡರಿಂದ ಇದೆಲ್ಲ ಆಗಿದೆಯಲ್ಲ. ಈ ಜ್ಞಾನ, ಈ ಅರಿವು ತಿಳಿಲಾರ್ದಂಗಾಗಿ ಅಜ್ಞಾನದ ಕತ್ತಲೆ ಆವರಿಸೈತಲ್ಲ. ಈ ಅಜ್ಞಾನದ ಕತ್ತಲೆನೇ ಯಾಕೆ ಆವರಿಸಿ ಅನ್ನೋ ರಹಸ್ಯ ಗೊತ್ತಾಗಿಲ್ಲ ಅಂತ. ಯಾಕೆ ಆತಿದು ಅಜ್ಞಾನ? ಈ ರಹಸ್ಯ, ಈ ಅಜ್ಞಾನ ಯಾಕೆ ಕವಿದೆದು ನಮ್ಗೆ? ಅಜ್ಞಾನ ಯಾಕೆ ಬಂತು? ಕತ್ತಲೆ ಯಾಕೆ ಕವಿಯಿತು? ಒಳಗೆ ವಿಪರೀತದ ಬೆಳಕಿದ್ರೂ ಕೂಡ, ಆ ಅರಿವಿದ್ರೂ ಕೂಡ ಈ ಅಜ್ಞಾನ, ಈ ಮಾಯಾ ಮರವೇ ಯಾಕೆ ಬಂತಪ್ಪ? ಇದರ ರಹಸ್ಯ ಏನು ಅನ್ನುವಂಥ ಪ್ರಶ್ನೆಯನ್ನು ಈ ವಚನದಲ್ಲಿ ಅವ್ರು ಹಾಕ್ತಾರೆ. ಮುಂದೆ ಭಾಳ ಅದ್ಭುತವಾಗಿ ಹೋಗ್ತಾರೆ. ಈ ಸಂಸಾರ ಎಷ್ಟು ಕ್ರೋಧ ಇರಬೇಕು ಪ್ರಭುದೇವರಿಗೆ ಇದನ್ನು ವಿಡಂಬನೆ ಮಾಡುವಾಗ. ಸಂಸಾರವೆಂಬ ಹೆಣ ಬಿದ್ದಿರೆ, ಸಂಸಾರವನ್ನು ಸಮುದ್ರಕ್ಕೆ ಹೋಲಿಸಿದರು, ಏನು ಘೋರಾರಣ್ಯಕ್ಕೆ ಹೋಲಿಸಿದರು, ಆಮೇಲೆ ಮತ್ತಿನ್ನೇನೋ ಹಳ್ಳಕ್ಕೊಳ್ಳಗೆ ಹೋಲಿಸಿದರು. ತಾಪತ್ರಯ ಅದಾವಪ್ಪ, ಹಳ್ಳದಾಗ ಹರಿಯುವಾಗ ಕಟ್ಟಿಗೆ ತೇಲಾಕತೈತಿ, ತೇಲಿದ್ರೂ ಎಲ್ಲ ತೆರೆ ನೊರೆಗಳು ಬಂದು ಬಡಿತಾವು. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳಲಾರದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ಇದೇ ಬೆಟ್ಟ, ಈ ದೇಹವೆಂಬ ಬೆಟ್ಟದಲ್ಲಿ ಒಳಗೆ ಮೃಗಗಳದಾವು, ಇಲ್ಲಿ ಇಂದ್ರಿಯಗಳತಕ್ಕಂಥ ಮೃಗಗಳದಾವು. ಇಲ್ಲಿ ಇವಕ್ಕೆ ಅಂಜಬೇಡ, ಇದಕ್ಕೆ ಅಂಜಿದ್ರೆ ಏನು? ಅಂಜುವಂಗಿಲ್ಲ. ಇದಕ್ಕೆ ಅದಾವು, ನಮ್ಮ ಜೊತೆಗೆ ಅದಾವು. ಅವನು ಪಳಗಿಸ್ಬೇಕು, ಅವನು ಪಳಗಿಸ್ಬೇಕು. ಅದ್ರ ಜೊತೆ ನಮ್ಮದು ಹೊಂದಾಣಿಕೆ ಆಗಬೇಕು. ಅದರ ನಿಯಂತ್ರಣದಲ್ಲಿ ನಾವು ಹೋಗಬಾರ್ದು. ಅವು ನಮ್ಮ ನಿಯಂತ್ರಣದಲ್ಲಿರೋ ರೀತಿಯಲ್ಲಿ ಅವನು ಪಳಗಿಸ್ಬೇಕು. ಅದು ಸಂಸಾರದ ಗುಟ್ಟು. ಅದು ತಿಳುವಳಿಕೆ ಬಂತಂದರೆ ಅದು ಸಂಸಾರ ಹೇಯ ಸ್ಥಳದಲ್ಲಿ ನಿಂತಂಗೆ ಆಗುತ್ತೆ. ನಾವು ಆ ಅರಿವು ಬರಬೇಕು. ಸಂಸಾರವೆಂಬ ಹೆಣ ಬಿದ್ದಿರೆ, ತಿನಬಂದ ನಾಯ ಜಗಳವ ನೋಡಿರೆ. ಇಂದ್ರಿಯಗಳಿಗೆ ಏನು ಹೋಲಿಸ್ತಾರೆ ನೋಡ್ರಿ ಅವರು. ನಮ್ಮ ಇಂದ್ರಿಯಗಳಿಗೆ ಹೋಲಿಸೋ ಉಪಮೆ ನೋಡ್ರಿ ಅವ್ರ ಹತ್ರ. ಇಂದ್ರಿಯಗಳಿಗೆ ಹೋಲಿಸ್ತಕ್ಕಂಥ ಉಪಮೆ ಅವು ನಾಯಿ. ಹೆಣ ಯಾವುದು ಇಲ್ಲಿ? ಸಂಸಾರವೆಂಬ ಹೆಣ ಬಿದ್ದರೆ. ಸಂಸಾರವೆಂಬ ಹೆಣ ಬಿದ್ದರೆ ಅಂದರೆ ಏನು? ಇಂದ್ರಿಯಕ್ಕೆ ವಿಷಯ ವಸ್ತುಗಳೇನದಾವಲ್ಲ, ಇಂದ್ರಿಯಕ್ಕೆ ವಿಷಯ ವಸ್ತುಗಳು, ರೂಪ, ರುಚಿ, ರಸ, ಗಂಧ, ಸ್ಪರ್ಶ, ಇವು ಇಂದ್ರಿಯಗಳಿಗೆ ಪಂಚ ವಿಷಯಗಳು, ಪಂಚಕ್ಲೇಶಗಳು. ಸಿದ್ಧಲಿಂಗೇಶ್ವರ ವಚನದಲ್ಲಿ ಹೋದವಾರ ನೋಡಿದ್ದೀವಿ ನಾವು. ಸಂಸಾರವೆಂಬ ಮಹಾವೃಕ್ಷದಲ್ಲಿ ಪಂಚಕ್ಲೇಶಗಳೇ ಫಲ, ಹೌದಾ? ಪಂಚ ವಿಷಯಗಳೇ ರಸ ಅಂತ ಓದಿದ್ವಲ್ಲ. ಇಲ್ಲಿ ಪಂಚೇಂದ್ರಿಯಗಳೇ ಇವು ಜಡವಸ್ತು, ವಿಷಯ ಭೋಗ ಜಡವಸ್ತುಗಳಿವು. ಈ ಪಂಚೇಂದ್ರಿಯಗಳೇ ಹೆಣ ಅಂತ, ಜೀವಲ್ಲಿದ್ದು ಜಡರಹಿತವಾಗಿರ್ತಕ್ಕಂಥದ್ದು, ಜೀವ ಚೈತನ್ಯ ಇರಲಾರದ್ದಿದು. ಈ ಜೀವರಹಿತವಾಗಿರತಕ್ಕಂಥ ಜಡವಸ್ತುಗಳು, ವಿಷಯ ವಸ್ತುಗಳದಾವಲ್ಲ, ಇದಕ್ಕೆ ಹೆಣ ಅಂತ ಕರೆದ್ರು. ಜೀವ ಇಲ್ಲ ಇಲ್ಲಿ ಜೀವ ಇಲ್ಲ, ಇಲ್ಲಿ ಚೈತನ್ಯ ಇಲ್ಲ, ಇದು ಸುಖ ಸಿಗೋದಿಲ್ಲ, ಇದು ನಿತ್ಯ ಸತ್ಯ ಅಲ್ಲ, ಇದರಿಂದ ನಿತ್ಯ ತೃಪ್ತಿ ಸಿಗೋದಿಲ್ಲ, ನಿತ್ಯ ಶಾಂತಿ ಸಿಗೋದಿಲ್ಲ. ಆದರೂ ಕೂಡ ಈ ಇಂದ್ರಿಯಗಳೆಂಬ ನಾಯಿಗಳು ಅದನ್ನು ತಿನ್ನಲಿಕ್ಕೆ ಬರ್ತಾವ ಅಂತ ನೋಡ್ರಿ. ತಿನ್ನಬಂದ ನಾಯ ಜಗಳವ ನೋಡಿರೆ. ಸುಮ್ಮ ತಿನ್ನಾಕತ್ತಾವ ನಾವು, ಸುಮ್ಮ ತಿನ್ನಾಕ. ಒಂದಕ್ಕೊಂದು ಕಡದಾಡಿ ಬಡದಾಡಿ ಕಚ್ಚಾಡಿ ಒದರಾಡಿ
ಆ ಸಂಸಾರದ ವಿಷಯ ಭೋಗ ವಸ್ತುಗಳನ್ನು ತಿನ್ನಲಿಕ್ಕೆ ಕಚ್ಚಾಡ್ತಾ ಇದ್ದಾವೆ. ನಮ್ಮ ಇರುವುದಿದೆ, ನಮ್ಮ ಆತಂಕ ಇರುವುದಿಲ್ಲ, ನಮ್ಮ ಅಶಾಂತಿ ಇರುವುದೇ ಇಲ್ಲೇ. ಕಣ್ಣು ಒಂದಿಷ್ಟು ಏನೋ ನೋಡ್ಬೇಕು ಅನ್ನಿಸ್ತದೆ, ಕಿವಿ ಒಂದಿಷ್ಟು ಏನೋ ಕೇಳ್ಬೇಕು ಅನ್ನಿಸ್ತದೆ. ವಿಷಯ ವಸ್ತುಗಳಿಗೆ ಅವನ್ನ ಹಾಕ್ಲಿಕ್ಕೆ ನೋಡ್ತೇವೆ ನಾವು. ಅದನ್ನು ಹಾಕಿದರೂ ಕೂಡ ತೃಪ್ತಿ ಸಿಗೋದಿಲ್ಲ. ಯಾಕೆ ಅಲ್ಲಿ ಜಡ ವಸ್ತು, ವಿಷಯ ವಸ್ತುಗಳು ಜಡ ಆಗಿದಾವೆ. ಅಲ್ಲಿ ಸುಖ ಇಲ್ಲ, ಅಲ್ಲಿ ಸುಖ ಇಲ್ಲ. ಸುಖ ಇಲ್ಲ ಅನ್ನೋದು ಅರಿವಿಗಿಲ್ದೇ ಈ ಇಂದ್ರಿಯಗಳು ಹೊಡೆದಾಡ್ತಾ ಇದ್ದಾವಂತೆ. ನಾಯಿಗತೆ ಹೊಡೆದಾಡ್ತಾ ಇದ್ದಾವಲ್ಲ, ಹೊಡೆದಾಡಿ ಹೊಡೆದಾಡಿ ವಿಷಯ ವಸ್ತುಗಳನ್ನು ಭೋಗಿಸಿ 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 ಅಶಾಂತಿ. ಏನು ಮಾಡಿದರೂ ನಮಗೆ ಮನಃಶಾಂತಿನೇ ಇಲ್ಲ. ಟಿ ವಿ ತೊಗೊಂಡು ಬಂದ್ರೆ ಸುಖ ಆಯ್ತಂತ ಹುರುಪ್ಲೆ ತಂದ್ವಿ, 2 ದಿನಕ್ಕೆ ಮುಗಿದೋತು. ಗಾಡಿ ತೊಗೊಂಬಂದ್ರೆ ಸುಖ ಆಯ್ತಂತಂದ್ವಿ, 2 ದಿನಕ್ಕೆ ಮುಗಿದೋತು. ಮನೆ ಕಟ್ಟಿದ್ರೆ ಸುಖ ಆಯ್ತಂದೇವಿ, 2 ದಿನಕ್ಕೆ ಮುಗಿದೋತು. ಕಸ ಹೊಡೆಯವ್ರು ದಿಕ್ಕಿಲ್ಲ. ಹೌದಾ? ಎಲ್ಲ ಮುಗೀತಲ್ಲಿ, ಎಲ್ಲ ಮುಗೀತು ಮುಗೀತು ಮುಗೀತು. ಏನು ಅದರೊಳಗೆ ಆನಂದ ಐತೆ ಅಂತ ನಾವು ಹೊಂಟೇವಿ, ಅದು ಕ್ಷಣಭಂಗುರದ ತೃಪ್ತಿ. ಅದು ಕ್ಷಣಭಂಗುರದ ತೃಪ್ತಿ. ಅದು ಎಲ್ಲೇ ಮತ್ತೆ ಸಮಾಧಾನ ಇಲ್ಲ. ಮತ್ತೇನೋ ತೃಪ್ತಿಗೋಸ್ಕರ, ಅರಿವಿನ ತೃಪ್ತಿಗೋಸ್ಕರ ಮತ್ತೇನೋ ಹುಡುಕಾಡ್ತೇವೆ. ಮತ್ತೊಂದೇನೋ ಹೊಸ ಯೋಚನೆ, ಮತ್ತೊಂದೇನೋ ಹೊಸ ಆಲೋಚನೆ, ಮತ್ತೆ ಅದ್ರ ಬೆನ್ನ ಹಿಂದೆ ಹೊಕ್ಕೇವಿ. ಅವಾಗೂ ಸುಖ ಇಲ್ಲ. ಅದೇನೋ ದಿನ ಬಂದ ನಾಯ ಜಗಳವ ನೋಡಿರಿ. ಈ ನಾಯ ಜಗಳವ ನೋಡಿ ಹೆಣ ನಗುತ್ತಿದೆ. ಅಬ್ಬಾಬಾಬಾಬಾಬ, ಇದು ಯಾರಿಗಾದರೂ ಸಾಧ್ಯನಾ? ಹೆಣ ನಗುದು ಏನರ ಸಾಧ್ಯದೆಯಾ? ಸಂಸಾರವೆಂಬ ಹೆಣ, ಇದರಲ್ಲಿ ನಾವು ಮುಳುಗಿಬಿಟ್ಟೇವಲ್ಲ. ಈಗ ಅಲ್ಲಿರುವ ಅರಿವಿನ ಪ್ರಜ್ಞೆ ಏನೈತಲ್ಲ, ಅದು ಸ್ವಲ್ಪ ಎಚ್ಚರಾಗಿ ಈಗ ಸುಸ್ತಾಗಿಬಿಡ್ತೈತಲ್ಲ. ಸುಸ್ತಾಗಿ ಏನಿಲ್ಲಪ್ಪ ಏನಿಲ್ಲಪ್ಪ ಅಂದು ಯಾವಾಗೋ ಒಮ್ಮೆ ಅರಿವು ಬಂದುಬಿಡ್ತೈತಲ್ಲ. ಆವಾಗ ಅರಿವು ಅನ್ನೋದು ಏನೈತಲ್ಲ, ಅದು ಆ ಸಂಸಾರದಿಂದ ಡಿಟ್ಯಾಚ್ ಆಗಿ ಆ ಇಂದ್ರಿಯ ಸುಖ ವಸ್ತು ಭೋಗ ವಸ್ತುಗಳಿಗೆ ಏನು ಹೊಡೆದಾಡಕತ್ತಿದ್ವಲ್ಲ, ಅದನ್ನು ನೋಡಿ ನಗು ಬರ್ತೈತೆ ಅಂತ ನಮಗೆ. ನಾವು ಅಜ್ಞಾನದಲ್ಲಿದ್ದಾಗ ಮಾಡಿದ ತಪ್ಪುಗಳನ್ನು ಅರಿವು ಬಂದ ಮೇಲೆ ನೆನೆಸ್ಕೊಂಡಾಗ ನಮಗೆ ನಗು ಬರ್ತೈತಿಲ್ರಿ, ನಗು ಬರ್ತೈತಿಲ್ರಿ. ಅಯ್ಯೋ ಸಣ್ಣರಿದ್ದಾಗ ಹಿಂಗೆ ಮಾಡಿದ್ವಲ್ಲ, ಹಿಂಗಿದ್ದಾಗ ಹಿಂಗೆ ಮಾಡಿದ್ವಲ್ಲ. ಅರಿವು ಬಂದಾದಮೇಲೆ, ಅರಿವು ಇಲ್ಲದಾಗ ಅದು ಜಡ ಆಗಿತ್ತು, ಅದು ಹೆಣ ಆಗಿತ್ತು. ಅರಿವು ಬಂದ ಮೇಲೆ ಅದ ಹೆಣ ನಗಲಿಕ್ಕೆ ಪ್ರಾರಂಭ. ಅದೇ ಸಂಸಾರದಲ್ಲಿ ಇದ್ದುಕೊಂಡು ಯಾವುದು ನಂದು, ಯಾವುದು ತಂದು, ಏನು ನಂದು ಏನಿಲ್ಲ ಎಲ್ಲ ಬಡಬಡ್ಕೊಂಡು ಮಾಡಿ ಆದಮೇಲೆ ಇದ್ರಾಗ ಏನು ಇಲ್ಲೋ, ಯಾರು ನನ್ನವರಿಲ್ಲ ಅಂತ ಅಂದ ಮೇಲೆ ನಗು ಬಂದುಬಿಡ್ದತ್ತಂತ. ಏನು ಹುಚ್ಚದನ್ನ ಎಲ್ಲ ಇಷ್ಟು ಮಾಡಿಬಿಟ್ನೆಲ್ಲ. ನಾಯ ಜಗಳವ ನೋಡಿ ಹೆಣ ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರಯ್ಯ. ಎಲ್ಲಿವರೆಗೂ ಇಂದ್ರಿಯ ಸುಖಕ್ಕಾಗಿ, ಇಂದ್ರಿಯಗಳ ಸುಖಕ್ಕಾಗಿ ನಾವು ಹಪಪಿಸ್ತಾ ಇರ್ತೇವೋ, ನಾವು ತೊಳಲಾಟದಲ್ಲಿರ್ತೇವೋ, ಹೋರಾಟದಲ್ಲಿರ್ತೇವೋ, ಜಗಳದಲ್ಲಿರ್ತೇವೋ, ಅಲ್ಲಿ ಗುಹೇಶ್ವರನೆಂಬ ಲಿಂಗ ಇರೋದಿಲ್ಲ, ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗೆ ಆ ಅರಿವು ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ. ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಅಂದ್ರೆ ಏನರ್ಥ? ಆ ಪರಮ ಚೈತನ್ಯ ಶಿವಾಂಶಿಕ ಅಂಶ, ಪರವಸ್ತುವಿನ ಅಂಶ ಈ ಶರೀರದಲ್ಲಿ ಐತಂತ ಹೇಳೇವಿ. ಐತಂದ ಮೇಲೂ ಅಲ್ಲಿ ಇಲ್ಲ ಅಂತ ಹೇಳಾಕ್ತಾರಲ್ಲ. ಯಾಕಂದ್ರೆ ಈ ಅಜ್ಞಾನದ ಕತ್ತಲೆಯಲ್ಲಿ ಒಂದು ಮನೆಯೊಳಗೆ ಬೆಳಕಿದ್ದಾಗ ಏನೋ ಒಂದು ವಸ್ತುವನ್ನು ಇಟ್ಟಿರಿ, ಕರೆಂಟ್ ಹೋಗಿಬಿಡ್ತು ರಾತ್ರಿ, ಆ ವಸ್ತುವಲ್ಲಿ ಐತಿ, ಆದ್ರೆ ಕಣ್ಣಿಗೆ ಕಾಣವಲ್ದು. ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಅದು ಇಲ್ಲ. ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿರಯ್ಯ. ಅಜ್ಞಾನದ ಮರವೆಯ ಒಂದು ಅಜ್ಞಾನದಲ್ಲಿ ನಾವು ಈ ಸಂಸಾರದಲ್ಲಿ ಮುಳುಗಿ ಎದ್ದಿದ್ದಾಗ ಆ ಶಿವಾಂಶಿಕ ಅಂಶ ಏನೈತಂದ್ರೆ, ಆ ಪರವಸ್ತುವಿನ ಅಂಶ ಈ ಶರೀರದಲ್ಲಿ ಇದ್ದರೂ ಕೂಡ ಅದು ಇಲ್ಲದ ರೀತಿಯಲ್ಲಿ ಮನೆಯೊಡೆಯನಿದ್ದಾನೋ ಇಲ್ಲವೋ ಅದೇ ಮಾತಿಲ್ಲ. ಆ ಮನೆಯೊಳಗೆ ಮನೆ ಮಾಲಕ ಅದಾನಿಲ್ಲ ಅಂತ ನೋಡಲಿಕ್ಕೆ ಸಾಕಲ್ಲ. ಮನೆ ಮುಂದೆ ಕಸ ಹೊಡೆದಿದ್ರು, ನೀರು ಹಾಕಿದ್ರು, ರಂಗೋಲಿ ಹಾಕಿದ್ರು ಅಂದ್ರೆ ಅದಾರ ಆ ಮನ್ಯಾಗ ಅಂತಾರೆ. ಭಾಳ ದಿನದ ಗಟ್ಟಲೆ ಆ ಮನೆ ಮುಂದೆ ಕಸಾನು ಹೊಡೆದಿಲ್ಲ, ನೀರು ಹಾಕಿಲ್ಲ, ರಂಗೋಲಿನೂ ಹಾಕಿಲ್ಲ, ಹೊಚ್ಚಲ ಮೇಲೆ ಹುಲ್ಲು ಬೆಳೆದು ನಿಂತಿತ್ತಂದ್ರೆ
ಹಾದ್ಯಾಗ ಹೋಗೋರು ಒಳಗೆ ಹೋಗಿ ನೋಡೋದಿಲ್ಲ, ಹೊರಗೆ ನಿಂತು ಹೇಳ್ತಾರೆ ಭಾಳ ಸಂದಿ ಈ ಮನೆ ಮಾಲಕರು ಇಲ್ಲಿ ಕಾಣುತ್ತೆ ಅಂತ. ಆದ್ರೆ ಮಾಲಕ್ ಇಲ್ಲಂದ್ರೂ ಇನ್ನೊಬ್ಬರು ಬಂದು ಆ ಮನೆ ಪ್ರವೇಶ ಮಾಡೋದಿಲ್ಲ. ಕಿಲಿ ಹಾಕ್ಕೊಂಡು ಹೋಗ್ಯಾನ ಮಾಲಕ, ಯೂಸ್ ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬ ಬರೋದಿಲ್ಲ. ಮಾಲಕ್ ಇಲ್ಲ, ಅವನ ಮಾಲಕ, ಕಿಲಿ ಅವನ ಹತ್ರ ಐತಿ, ಮಾಲಕ್ ಇಲ್ಲ ಅಲ್ಲಿ ಅಂತ. ಹಂಗೆ ಈ ಅರಿವಿನ ಪ್ರಜ್ಞೆ ಈ ಶರೀರದಲ್ಲಿ ಅಡಕಾಗಿದ್ದರೂ ಕೂಡ ಈ ವಿಷಯ ವಸ್ತುಗಳ ಭೋಗದಲ್ಲಿ ನಾವು ಬಿದ್ದು ಹೊರಳಾಡ್ತಿದ್ವಿ ಅಂತಂದ್ರೆ ಆ ಮಾಲಕ ಇದ್ದೂ ಇಲ್ಲದ ರೀತಿಯಲ್ಲಿ ಇರ್ತಾನೆ ಈ ಶರೀರದೊಳಗೆ. ಆದ್ದರಿಂದ ಅರಿವು ಪಡ್ಕೊಂಡು ನಾವು ಎಷ್ಟು ಹೆಂಗೆ ಇದರಿಂದ ಹೊರಗೆ ಬರಬೇಕನ್ನುವಂಥ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಹೇಳಿಬಿಟ್ರು ಸ್ಪಷ್ಟವಾಗಿ ಅವರು. ಇದೇನು ಹೇಳ ಗುಹೇಶ್ವರ ಅಂತ ಮ್ಯಾಲೆ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಈ ವಚನದಲ್ಲಿ ಉತ್ತರ ಕೊಟ್ಟರು, ಹಿಂಗಿತ್ತಂದ್ರೆ ಅಲ್ಲಿ ಗುಹೇಶ್ವರ ಇಲ್ಲ, ನೀ ಇಲ್ಲಲ್ಲೇ ಅಂತ ಉತ್ತರ ಕೊಟ್ರಿ. ಮ್ಯಾಗಿನ ವಚನದೊಳಗೆ ಏನು ಹೇಳಿದರು? ಐತೇ ಉದಯಮಾನ ಹೋಯ್ತೇ ಅಸ್ತಮಾನ, ಅಳಿದವಲ್ಲ ನೀರಲಾದ ಎಲ್ಲ ಗೊಂಬೆಗಳು ಎಲ್ಲ ಹುಟ್ಟಿ ಎಲ್ಲ ಸೃಷ್ಟಿಯಾಗಿ ಲಯ ಆಗಿ ಹುಟ್ಟಿ ಸೃಷ್ಟಿಯಾಗಿ ಎಲ್ಲ ಆಯಿತು. ಇದೇನು ಗಡಿಬಿಡಿ, ಇದೇನು ರಹಸ್ಯ, ಏನಪ್ಪ ಮರ ನೀನ ಹೇಳು ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರು. ಮತ್ತಿಲ್ಲಿ ಕೇಳಾಕತ್ರು, ಹಿಂಗಿತ್ತಂದ್ರೆ ನೀ ಅಲ್ಲಿ ಬಿಡ ಅನ್ನುವಂಥ ಉತ್ತರವನ್ನು ಕೊಟ್ಟರು. ಇನ್ನು ಈ ನೀರ ಬೊಂಬೆಯ ನೋಡ್ರಿ, ಇದರ ಅಚ್ಚುಗವೇನು? ಕತ್ತಲೆ ಕವಿತ್ತು ಮೂರು ಲೋಕದೊಳಗೆ ಅಂತ ಹೇಳ್ತಾರೆ. ಇಲ್ಲಿ ಮೂರು ಲೋಕ ಅನ್ನೋದನ್ನು ಒಂದೆರಡು ಮಾತು ಹೇಳಿಬಿಡ್ತೇನೆ. ಮೂರು ಲೋಕಕ್ಕಿಲ್ಲಿ ಅರ್ಥೈಸೋದು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ. ಈ ಸ್ಥೂಲ ಶರೀರದಲ್ಲಿ ಈ ಕತ್ತಲೆ ಕವಿದಿತ್ತಂದ್ರೆ ಅನಾಚಾರಗಳು ದುರಾಚಾರಗಳು ನಡೀತಾವೆ. ಈ ಕೈಯಿಂದ, ಈ ಕಣ್ಣಿನಿಂದ, ಈ ಇಂದ್ರಿಯಗಳಿಂದ, ಈ ಸ್ಥೂಲ ಶರೀರದ ಕೈ ಕಣ್ಣು ಕಿವಿ ಇದರಿಂದ ಒಂದಿಷ್ಟು ಅನಾಚಾರ ದುರಾಚಾರಗಳು ನಡೀತಾವೆ. ಸೂಕ್ಷ್ಮ ಶರೀರದಿಂದ ಈ ಕತ್ತಲೆ ಕವಿದಿತ್ತಂದ್ರೆ ಈ ಮೂರು ಲೋಕವೆಲ್ಲ ಅಂತ ಹೇಳಿದ್ರಲ್ಲ, ಸೂಕ್ಷ್ಮ ಶರೀರದಲ್ಲಿ ಏನು ನಡೀತೈತಿ ಈ ಕತ್ತಲೆಯಿಂದ ಅಂತಂದ್ರೆ ಮರವೇ, ಅಜ್ಞಾನ, ಅವಗುಣಗಳು ಇವು ಸೂಕ್ಷ್ಮ ಶರೀರದಲ್ಲಿ ಬಂದು ಕೂತಿರ್ತಾವೆ. ಕಾರಣ ಶರೀರದಲ್ಲಿ ಏನಿರುತ್ತೆ ಇದರಿಂದ ಅಂತಂದರೆ ಭ್ರಮೆ, ಕೇವಲ ಭ್ರಮೆಯಾಗಿ ಇರುತ್ತೆ. ಈ ಮೂರು ಲೋಕದಲ್ಲಿ ಈ ರೀತಿಯಾದ ಕತ್ತಲೆ ಆವರಿಸಿರ್ತದೆ ಅನ್ನುವಂಥ ಮಾತನ್ನು ಈ ಕತ್ತಲೆಯಿಂದ ಹೊರಗೆ ಬಂದು ಸಂಸಾರವನ್ನು ಎದುರಿಟ್ಟುಕೊಂಡು ನೋಡಿ, ನಾ ಬೇರೆ, ಈ ಸಂಸಾರ ಬೇರೆ, ನಾನು ಈ ಸಂಸಾರದಲ್ಲಿ ಒಂದು ಭಾಗವಾಗಿದ್ದರೂ ಕೂಡ ಭಾಗವಾಗದೇ ಇರುವ ರೀತಿಯಲ್ಲಿ ಈ ಬದುಕನ್ನು ನಿರ್ವಹಿಸಬೇಕು ಅಂತಕ್ಕಂಥ ಪ್ರಜ್ಞೆಯನ್ನು ಹೊಂದುವುದು ಶರಣರ ಬದುಕಾಗಿತ್ತು. ಹೇಳಿದೆ, ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದೆ ಸಂಸಾರವೆಂಬುದು ಗಾಳಿಯ ಸೊಡರಂತ ಅಲ್ಲಿ ಹೇಳಿದರೆ, ಅದೇ ಸೊಡರನ್ನು ಸ್ಥಿರವಾಗಿ ನಿಲ್ಲಿಸ್ತಕ್ಕಂಥದ್ದು ಶರಣರ ಬದುಕು. ನೀರಿನಲ್ಲಿ ಗುಳ್ಳೆಗಳು ನೆರೆತೊರೆಗಳು ಹುಟ್ಟುತ್ತಾವೆ ಖರೆ, ಮಂಜುಗಡ್ಡೆನೂ ಹುಟ್ಟುತ್ತಾವೆ ಖರೆ, ಕರಿಗೆ ಹೋಗುವಂಥದ್ದು. ಅದೇ ನೀರಿನಲ್ಲಿ ಮುತ್ತಾಗಿ ಶಾಶ್ವತವಾಗಿರುವಂಥ ಶರಣರು ಅದಾರಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇ ಅವರು ಬಂದ್ರಲ್ಲ, ಅವರು ಸೃಷ್ಟಿಯಾಗೇ ಬಂದ್ರಲ್ಲ, ಅವರು ದೇಹ ತೊಟ್ಕೊಂಡೇ ಬಂದ್ರಲ್ಲ, ಅವರು ದೇಹ ತೊಟ್ಕೊಂಡು ಬಂದರು. ನಾವು ನೀರಿನ ಮೇಲಿನ ಗುಳ್ಳೆಯಾಗಿದ್ವಿ, ನೀರಿನ ಮೇಲೆ ನೆರೆತೊರೆಗಳಾದ್ವಿ, ನೀರಿನ ಮೇಲೆ ಮಂಜುಗಡ್ಡೆ ಆದ್ವಿ, ಆದರೆ ನೀರಿನ ಮುತ್ತಾಗಲಿಲ್ಲ. ಶರಣರು ಮುತ್ತಾಗಿಬಿಟ್ರಲ್ಲ, ಹೆಂಗಾದರು? ಅದೇ ನೀರಲ್ಲಿ. ಇದು ನಮ್ಮ ಬದುಕಾಗಬೇಕು. ಆ ಪಥದಲ್ಲಿ ನಾವು ಹೋಗ್ಬೇಕಂತಕ್ಕಂಥದ್ದು. ಇನ್ನು ಮುಂದಿನ ವಚನ, ನೀರ ಬೊಂಬೆಯ ಚೋಹವ ತೊಟ್ಟು. ನಾನು ಭಾಳ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಭಾಗವನ್ನು ಈ ವಾರ ಮುಗಿಸ್ಬೇಕಾಗಿದೆ ನಾನು, ಸಂಸಾರ ಹೇಸ್ತಲವನ್ನು. ಮುಂದಿನ ವಾರ ಬೇರೆ ಹೋಗೋಣ. ನೀರ ಬೊಂಬೆಯ ಚೋಹವನ. ಚೋಹ ಅಂದ್ರೆ ವೇಷ, ಚೋಹ ಅಂದ್ರೆ ವೇಷ. ನೀರ ಗೊಂಬೆ ನೋಡ್ರಿ, ನೀರಿನ ಗೊಂಬೆ ಅಂತ ಯಾರು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ? ದ್ರವರೂಪವನ್ನು ಘನವಾಗಿ ನೋಡ್ತಕ್ಕಂಥ ಕಲ್ಪನೆ ಇದು. ನೀರ ಬೊಂಬೆಯ ಚೋಹವ ತೊಟ್ಟು, ವೇಷವನ್ನು ತೊಟ್ಟು, ಅಗ್ನಿ ಬಣ್ಣದ ಹೊದಕೆ ಹೊತ್ತು. ಅಬಾಬಾಬಾ, ತಾಪತ್ರಯಗಳಂತಕ್ಕಂಥ ಒಂದು ಅಗ್ನಿ ಬಣ್ಣದ ಹೊದಕೆ ಹೊತ್ಕೊಂಡೇವೆ ಅಂತ. ಮೊದಲ ನೀರಿನ ಗೊಂಬೆ, ಮಂಜುಗಡ್ಡೆಯಿಂದ ಆದಂಥ ನೀರಿನ ಗೊಂಬೆ. ಅದಕ್ಕೆ ಶಾಖ ಕೊಟ್ಟರೆ ಏನಾಕತ್ತೆ ನೋಡ್ರಿ, ಕರಿಗೆ ಹೋಗ್ಬಿಡೋದತ್ತೆ ಅದು. ಮಂಜುಗಡ್ಡೆಯಿಂದ ಆಗಿರ್ತಕ್ಕಂಥ ಈ ಗೊಂಬೆಗೆ ಅಗ್ನಿಯಿಂದ ನಿರ್ಮಿತ ಆಗಿರ್ತಕ್ಕಂಥ ಬಟ್ಟೆಯನ್ನು, ಹೊದಿಕೆಯನ್ನು ಹೊದಿಸ್ಯಾರಂತ. ಹಂಗಾರ ಇದರ ಅಸ್ತಿತ್ವದ ಆಯುಷ್ಯ ಎಷ್ಟು ನೋಡ್ರಿ, ಬೇಗ ಕರಿಗೆ ಹೋಗ್ಬಿಡೋದತ್ತೆ ಅವು.
ಅದನ್ನ ಏನರ ಮತ್ತು ತಂಪಿಟ್ಟು ಏನರ ಇಟ್ಟಿದ್ರೆ ಒಂದಿಷ್ಟು ಬದುಕಬಹುದು. ಅದಕ್ಕೆ ಇಮಿಡಿಯೇಟ್ ನಾವು ಶಾಖ ಕೊಟ್ಬಿಟ್ಟೇವಿ, ತಾಪತ್ರಯನ್ನು ಕೊಟ್ಟುಬಿಟ್ಟೇವೆ, ತಾಪತ್ರಯ ಹೊದಿಕೆಯನ್ನು ಕೊಟ್ಟುಬಿಟ್ಟೇವಿ. ತಾಪತ್ರಯವೆಂಬ ಅಗ್ನಿಯ ಹೊದಿಕೆಯನ್ನು ಅದಕ್ಕೆ ಹಾಕಿ ಗಾಳಿಯ ಗತಿಯಲ್ಲಿ ಸುಳಿದಾಡುವ ಪ್ರಾಣಿಗಳು, ನಾವೆಲ್ಲ ಪ್ರಾಣಿಗಳನ್ನು ನೋಡ್ರಿ. ಗಾಳಿಯ ಗತಿಯಲ್ಲಿ, ಗಾಳಿ ಸುಮ್ಮನೆ ದಿಕ್ಕು ದೆಸೆ ಇಲ್ಲದೆ, ಗಾಳಿಗೆ ದಿಕ್ಕಿಲ್ಲ, ಸುಮ್ಮ ಸಂಚರಿಸ್ತದೆ. ವಾಯುವಿಗೆ ಮಾರ್ಗ ಇದೆ ಏನು? ವಾಯುವಿಗೆ ಮಾರ್ಗ ಇಲ್ಲ, ಎಲ್ಲಿ ಬೇಕಾದಲ್ಲಿ ಸುಳಿದಾಡ್ತದೆ ಅದು. ಅದಕ್ಕೆ ಯಾವುದೂ ಮ್ಯಾಪ್ ಇಲ್ಲ, ಅದಕ್ಕೆ ದಾರಿ ಇಲ್ಲ. ಇದಕ್ಕೆ ಇದೇ ದಾರಿ ಬೇಕಂತಿಲ್ಲ ಗಾಳಿಗೆ. ಹೆಂಗೆ ಬೇಕು ಹಂಗೆ ಸುಳಿದಾಡೋ ಗಾಳಿ ಅದು. ಹಾಗೆ ಈ ನೀರಗೊಂಬೆಗೆ ಏನು ಅಗ್ನಿಯ ಬಣ್ಣದ ತಾಪತ್ರ ಅಂದರೆ ಹೊದಿಕೆ ಕೊಟ್ಟು ಮುಂದೆ ಏನು ಮಾಡಿದ್ರು ಅಂದ್ರೆ ಅದಕ್ಕೆ ಚಲನೆ ಅಂಥದ್ದು ಕೊಟ್ರಂದ್ರೆ ವಾಯುವಿನಂಥ ಚಲನೆ ಕೊಟ್ರಂತ. ಹೆಂಗೆ ಬೇಕಾದಂಗೆ ಅಡ್ಡಾಡ್ನಿ ಅಂತ. ಹಂಗಾಯ್ತು ನಮ್ಮ ಬಾಳೆ. ಈಗ ನಮಗೂ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಆಲೋಚನೆಗೆ ದಿಕ್ಕಿಲ್ಲ. ಈಗ ವಿಚಾರ ಮಾಡಿದ್ದು ಇನ್ನೊಂದು ತಾಸಿಗಿಲ್ಲ, ಇನ್ನೊಂದು ಕ್ಷಣಕ್ಕಿಲ್ಲ. ಅವ್ರ ಜೊತೆ ಇವತ್ತು ಒಳ್ಳೆಯದ ರೀತಿಯಿಂದ ನಡ್ಕೊಂಡೇನಿ, ಅವ್ರ ಜೊತೆ ಇವತ್ತು ಪ್ರೀತಿಯಿಂದ ನಡ್ಕೊಂಡೇನಿ. ಮಧ್ಯಾಹ್ನಕ್ಕಂದ್ರೆ ಅವ್ರ ಮೇಲೆ ಸಿಟ್ಟಾಗೇನಿ, ಸಂಜೆಗೆ ಅಂದ್ರೆ ಮತ್ತೆ ಅವ್ರ ಜೋಡಿ ಹೊಂದ್ಕೊಂಡೇನಿ. ನಾಳೆ ಏನೋ ಒಂದು ವೈರತ್ತು ಸಾಧಿಸಾಕತ್ತೇನೆ, ಇನ್ನೊಂದು ಏನೋ ಗತಿನೇ ಇಲ್ಲ, ಇದಕ್ಕೆ ದಿಕ್ಕ ಇಲ್ಲ. ಇದಕ್ಕೆ ಹೆಂಗೆ ಬೇಕು ಹಂಗೆ ನಾನು ಈ ಲೋಕದೊಳಗೆ ವ್ಯವಹರಿಸ್ತಾ ಇದ್ದೇನೆ. ಈ ಗಾಳಿಯ ಗತಿಯಲ್ಲಿ ಸುಳಿದಾಡುವ ಪ್ರಾಣಿಗಳು ದೇವರನ್ನೆತ್ತಬಲ್ಲರೋ ಗುಹೇಶ್ವರ. ಹೆಂಗೆ ನೀವು ಇದ್ದವರು ಇಷ್ಟು ಅಸ್ಥಿರವಾಗಿದ್ದು, ನಿಮಗೆ ಯಾವುದು ದಶೆ ದಿಕ್ಕುಗಳು ಏನೂ ಇಲ್ಲದನೆ, ಈ ಬದುಕಿಗೆ ಏನೂ ಗುರಿ ಗುರಿ ಇಲ್ಲದನೆ, ಗಾಳಿ ಹೆಂಗೆ ಎತ್ತಬೇಕತ್ತ ಬೀಸಾಕತೈತೆ ಹಂಗೆ ಎತ್ತಬೇಕತ್ತ ನೀವು ನಿಮ್ಮ ಬದುಕನ್ನು ಮಾಡಕ್ಕೆ ಹೊಂಟಿರಿ. ಯಾರ ಮಾತು ಕೇಳುವಲ್ರಿ, ಏನೂ ಕೇಳುವಲ್ರಿ. ಸತ್ಯದ ಎರಡು ನುಡಿಯಾಕತ್ತಾವು, ಕೇಳಿಲ್ಲ ಅಂದ್ರೆ ಅದಕ್ಕೆ ಬರುವಲ್ರಿ. ಇನ್ನೊಂದಕ್ಕೇನೋ ಅಂದ್ರೆ ಅದಕ್ಕೆ ಬರುವಲ್ರಿ. ಇನ್ನೊಂದೇನೋ ಮಾಡಬೇಡ ಅಂದ್ರೆ ಅದನ್ನು ಮಾಡಾಕತ್ತೀರಿ. ನೀವು ಏನು ಮಾಡಾಕತ್ತೀರಿ ಅನ್ನೋದು ನಿಮಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಾಗವಲ್ದು. ಇಂಥ ಮನೋಸ್ಥಿತಿಯಲ್ಲಿ ಇದ್ದವರಿಗೆ ಇಂಥ ಪ್ರಾಣಿ ಬದುಕನ್ನು ಬದುಕ್ತಕ್ಕಂಥ ಇಂಥವರು ದೇವರನ್ನೆತ್ತಬಲ್ಲರು ಗುಹೇಶ್ವರಪ್ಪ. ಎಲ್ಲಿ ಕಾಣಕ್ಕೆ ಸಾಧ್ಯಕತ್ತು? ಇವ್ರ ಹತ್ರ ಒಳೆ ಬಂದಿ ನೀನು, ಇವ್ರ ಹತ್ರ ಏನು ಹೇಳಾಕತ್ತಿ ನೀನು? ಅಷ್ಟು ಈ ಸಂಸಾರ ಬಂಧನ ಏನಿದೆಯಲ್ಲ, ಇಲ್ಲೇ ಸ್ಟಕ್ ಆಗಿದ್ದು. ನಾವು ಆಗಲೇ ಹೇಳಿದ್ನಲ್ರಿ, ಇಲ್ಲೇ ಇದರಿಂದ ಡಿಟ್ಯಾಚ್ ಆಗಿಬಿಟ್ವಿ ಅಂದ್ರೆ ಈ ದೇಹ ಭಾವ, ಈ ಜೀವಭಾವ, ಈ ದೇಹ ಮತ್ತು ಜೀವ, ಈ ಆತ್ಮ ಇಲ್ಲೇ ಗೊತ್ತಿಲ್ದೋ ಒಟ್ಟದು ಹೊಂದ್ಕೊಂಡ್ಬಿಟ್ಟಾವು. ನಾನೇ ದೇಹ ಅಂತಕ್ಕಂಥ ಭಾವದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾ ಅನ್ನೋದೊಂದು ಬೇರೆ ಇದೆ ಇಲ್ಲಿ. ಆ ನಾ ಅನ್ನುವ ಮರವೆಯಾಗಿ ಈ ದೇಹವೇ ನಾನಾಗಿ ಸುತ್ತಾಡ್ತಾ ಇರೋದರಿಂದ ಇವೆಲ್ಲವೂ ತೊಳಲಾಟ ನಡೆದಾವು. ಸಂಸಾರ ಹೆಣ ಆಯಿತು, ನೀರು ಬೊಂಬೆಯ ಚೋಹಕ್ಕೆ ಅಗ್ನಿ ಎಂಬ ಬಣ್ಣದ ತಾಪತ್ರಯ ಕಟ್ಟಿದ್ವಿ, ಇದಕ್ಕೆ ಚಲನೆ ಕೊಟ್ಟಿವಿ, ಗಾಳಿಗತಿಯ ಚಲನೆಯನ್ನು ಕೊಟ್ವಿ, ಹೆಂಗೋ ಓಡಾಕತ್ತೇವಿ, ಏನೋ ಮಾಡಾಕತ್ತೇವಿ, ಎತ್ತೆತ್ತೋ ಹೊಂಟೇವಿ. ಈ ಸ್ಥಿತಿಯಲ್ಲಿದ್ದುಕೊಂಡು ಹುಟ್ಟು ಸಾವು ಈ ಬಂಧನದಲ್ಲಿ, ಭವಬಂಧನದಲ್ಲಿ ಐತ್ತೇ ಉದಯಮಾನ, ಹೋಯಿತ್ತೇ ಅಸ್ತಮಾನ, ಅಳಿದವಲ್ಲ ನೀರಲಾದ ಎಲ್ಲ ನಿರ್ಮಿತಗಳು, ಎಲ್ಲ ಈ ಅಸ್ಥಿರವಾದ ಈ ಎಲ್ಲ ಶರೀರ, ಈ ಜಡ, ಇವೆಲ್ಲವೂ ಇದರಿಂದ ನಿರ್ಮಿತಾಗಿ ಅಳೆದು ಹೋಗಿಬಿಟ್ಟು, ಹಿಂಗಿದ್ದಾಗ ಇದೇನೋ ಮರಾಯ, ಇದೇನು ತಿಳಿವಲ್ದು ಅಂತ ಮೊದಲು ಕೇಳಿದರು. ನಂತರ ಹೇಳಿದರು ಅಲ್ಲಿ ನೀ ಇಲ್ಲಪ್ಪ ಅಂತ ಹೇಳಿದರು. ಮುಂದೆ ಹೇಳಿದರು ನೀನು ಯಾವಾಗ ನೋಡ್ಬೇಕು ಮರಾಯ ಅವ್ರು ಹೀಗೆಲ್ಲ ಇದ್ದವ್ರು ಅಂತ ಮುಂದಿನ ಪ್ರಶ್ನೆ ಕೊಟ್ಟರು. ನೆಲದ ಬೊಂಬೆಯ ಮಾಡಿ, ಇದು ನೀರ ಬೊಂಬೆ ಹೋಯ್ತು, ಸಂಸಾರದ ಹೆಣ ಮುಗೀತು. ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣವ ನುಡಿಸಿ, ಪೃಥ್ವಿ ತತ್ವದ ಮೇಲೆ ಈ ದೇಹ ಆತು, ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣವ ನುಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಲಿಯುವ ಗೆಜ್ಜೆಯ ಕಟ್ಟಿ. ಈಗ ನೋಡ್ರಿ, ಪೃಥ್ವಿ ತತ್ವದ ಮೇಲೆ ದೇಹ ನಿರ್ಮಾಣ ಆಯಿತು. ಈ ಜಲದ ಬಣ್ಣವ ನುಡಿಸಿ ಅಂದರೆ ಜಲದಂತೆ ಹರಿಯುವ ಮನಸ್ಸು, ಈ ಚಂಚಲ, ಇದರ ಗುಣಧರ್ಮ,
ಈ ವಿವಿಧ ಇಂದ್ರಿಯಗಳೇ ನೋಡ್ರಿ, ಈ ವಿವಿಧ ಇಂದ್ರಿಯಗಳೇ ಈ ಬೊಂಬೆಗೆ ಕಟ್ಟಿದ ಗೆಜ್ಜೆಗಳು. ಕುಣದಾಡಕತ್ತಾವೆ, ಸಪ್ಪಳ ಮಾಡಕತ್ತಾವೆ. ಇಂದ್ರಿಯಗಳನ್ನು ಎದಕ್ಕೆ ಹೋಲಿಸ್ತಾರೆ ನೋಡ್ರಿ ಅವರು, ಇಂದ್ರಿಯಗಳನ್ನು. ಈ ತಿನಬಂದ ನಾಯ ಜಗಳವನ್ನು ನೋಡಿರಿ ಅಂದಾಗ ಇಂದ್ರಿಯಗಳಲ್ಲಿ ನಾಯಿ ಆಗಿತ್ತು, ಇಲ್ಲಿ ಇಂದ್ರಿಯಗಳೇನದು ಸಪ್ಪಳ ಮಾಡೋ ಗೆಜ್ಜೆ ಅದು. ನೋಡ್ರಿ ಎಷ್ಟು ಚಂದ ಐತಿ. ಹಲವು ಪರಿಯಾಶ್ರಮದಲ್ಲಿ ಉಲಿಯುವ ಗೆಜ್ಜೆಯ ಕಟ್ಟಿ, ಇಂದ್ರಿಯಗಳೆಂಬ ಗೆಜ್ಜೆಗಳನ್ನು ಕಟ್ಟಿದಕ್ಕೆ ಈ ದೇಹಕ್ಕೆ ಸುಮ್ಮನೆ ನಿರ್ಮಾಣ ಮಾಡಿ ಕಳಿಸ್ಲಿಲ್ಲ. ಈ ದೇಹಕ್ಕೆ ಇಂದ್ರಿಯಗಳೆಂಬ ಗೆಜ್ಜೆ ಕಟ್ಟಿ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾನೆ ಅಲ್ಲೆಲ್ಲೇ ಹಂಗೆ ಗಿಲಕ್ಕೆ ಹೆಜ್ಜೆ ಇಟ್ಟಾಗೊಮ್ಮೆ ಸಪ್ಪಳ ಮಾಡಬೇಕು. ಸಣ್ಣ ನೋಡ್ರಿ ಗೆಜ್ಜೆ ಕಟ್ಟಿರ್ತೀವಲ್ಲ ನಾವು, ಎಲ್ಲಿ ಹೋಗ್ತೈತೆ ಅಲ್ಲಿ ಎಷ್ಟು ಆನಂದ ಪಡೋದತ್ತ ಅದು. ಅದಕ್ಕೆ ಅರಿವಿಲ್ಲ, ಏನೋ ಸಪ್ಪಳ ಆಗತೈತೆ ಅಂತ ಹುಡುಕ್ತೈತೆ, ತನ್ನ ಕಾಲಾಗ ಗೆಜ್ಜೆ ಐತಿ, ಸಪ್ಪಳ ಎಲ್ಲಾರು ಹುಡುಕ್ತಿರ್ತೈತೆ ಅದು. ಎಲ್ಲೈತಿ ಸಪ್ಪಳ ಅಂತ ಆಶ್ಚರ್ಯ ಆಕತ್ತದ. ಗೆಜ್ಜೆ ಕಟ್ಟಿ ಎಡಾಕ್ ಬಿಟ್ಟು ಸಣ್ಣ ಹುಡುಗರಿಗೆ ಹೆಂಗೆ ಅಡ್ಯಾಡ್ತಾವೆ, ಗಿಲಕ್ ಏನೋ ಆಶ್ಚರ್ಯ ಆಕತ್ತೆ. ಅದಕ್ಕೆ ಮತ್ತೆ ಸುಖ ಅನಿಸ್ತೈತಿ, ಏನೋ ಸೌಂಡ್ ಅನಿಸ್ತೈತಿ, ಮತ್ತೆ ಅದ್ರ ಜೋಡಿ ಆಡ್ತೈತೆ ಅದು. ಹಂಗೆ ನಮ್ಮ ಈ ಜಡತತ್ವ, ಈ ಪೃಥ್ವಿ ತತ್ವದ ಮೇಲೆ ನಿರ್ಮಾಣ ಆದಂಥ ಈ ದೇಹಕ್ಕೆ, ಇದಕ್ಕೆ ನೆಲದ ಬೊಂಬೆ ಮಾಡಿ ಜಲದ ಬಣ್ಣವನ್ನುಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಲಿಯುವ ಗೆಜ್ಜೆಯ ಕಟ್ಟಿ ವಾಯುವಣಲನ ಸಂಚಕ್ಕೆ ಅರಳಲೆಯ ಶೃಂಗಾರವ ಮಾಡಿ. ಮತ್ತು ಗಾಳಿ ಬಂತಿಲ್ಲೇ, ಮತ್ತು ಗಾಳಿ ಬಂತು, ವಾಯುವಿನ ಸಂಚಾರ ಕೊಟ್ಟರು, ಅಗ್ನಿಯ ಕಾವು ಕೊಟ್ಟರು, ದೇಹಕ್ಕೆ ಒಂದು ಆಯುಷ್ಯವನ್ನು ಇಟ್ಟರು. ಇದಕ್ಕೊಂದು ಆಯುಷ್ಯ ಇಟ್ಟರು, ಇದಕ್ಕೊಂದು ಪ್ರಾರಬ್ಧವನ್ನು ಇಟ್ಟರು, ಆಯುಷ್ಯವನ್ನು ಇಟ್ಟರು. ಇಂತಹ ದೇಹದೊಳಗೆ ಆ ಚೈತನ್ಯ ಪ್ರವೇಶ ಮಾಡ್ತು. ಈ ದೇಹಕ್ಕೊಂದು ಆಯುಷ್ಯ ಇಟ್ಟುಬಿಟ್ರು. ಇದು ಹಿಂಗೆ ಇಷ್ಟ ದಿವಸ ಇರೋದು, ಇದಕ್ಕೆ ರೋಗ ರುಜಿನಗಳು ಇಂಥವ ಬರೋದು, ಹಿಂಗೆ ಇಲ್ಲ, ಹಿಂಗೆ ಇದಕ್ಕೆ ಲಯ ಇದೆ ಸೃಷ್ಟಿ ಆದಾಗ. ಇದು ಇಂಥ ಅಸ್ಥಿರವಾಗಿರುವಂಥ ಈ ಪೃಥ್ವಿತತ್ವದ ಮೇಲೆ ನಿರ್ಮಾಣ ಆಗಿರತಕ್ಕಂಥ ಈ ದೇಹದೊಳಗೆ ಈ ನಶ್ವರವಾಗಿರ್ತಕ್ಕಂಥ ಶಾಶ್ವತವಲ್ಲದ ಸ್ಥಾವರಕ್ಕೆ ಕಳಿವುಂಟು, ಜಂಗಮಕ್ಕೆ ಕಳಿವಿಲ್ಲ. ಸ್ಥಾವರ ಅಂದರೆ ಈ ಜಡ, ಈ ದೇಹನೂ ಜಡನೇ, ಇದಕ್ಕೆ ಅಳಿವೈತಿ. ಒಳಗಿರೋ ಜಂಗಮಶೀಲತೆ, ಚಲನಶೀಲತೆ, ಚೈತನ್ಯ ಇದೆಯಲ್ಲ, ಅದಕ್ಕೆ ಅಳಿವೇ ಇಲ್ಲ. ಅದಕ್ಕೆ ಈ ಜಡದಲ್ಲಿ ಹೀಗೆಲ್ಲ ಐತಂತ ಗೊತ್ತಿದ್ದೂ ನೋಡ್ರಿ, ಇವೆಲ್ಲ ಐತಂತ ನೆಲದ ಬೊಂಬೆ ಮಾಡಿ ಜಲದಂತೆ ಹರಿಯುವ ಮನವನ್ನು ಅದಕ್ಕೊಳಗಿರಿಸಿ ವಿವಿಧ ಇಂದ್ರಿಯಗಳ ಗೆಜ್ಜೆಗಳನ್ನು ಕಟ್ಟಿ ಇಷ್ಟೆಲ್ಲ ಶೃಂಗಾರ ಮಾಡಿ ಒಳಗೆ ಅದಕ್ಕೊಂದು ಚೈತನ್ಯದ ಪ್ರವೇಶ ಆಯಿತು, ಚೈತನ್ಯದ ಪ್ರವೇಶ ಆಯಿತು. ಈ ವ್ಯಷ್ಟಿ ಮತ್ತು ಸೃಷ್ಟಿಯನ್ನು ನಿರ್ಮಿಸಿದವರು ಯಾರಪ್ಪ? ಇಷ್ಟೆಲ್ಲ ಮಾಡಿ ಚಂದ ತೋರಿಸಿದೆ ನಮ್ಮ ಕಣ್ಣಿಗೆ, ಗುಡ್ಡ ಬೆಟ್ಟ ಮತ್ತೊಂದು ಮುಗಿದೊಂದು ಎಲ್ಲವನ್ನು ತೋರಿಸಿದೆ ನಮ್ಮ ಎದುರಿಗೆ, ಭಾಳ ಶೃಂಗಾರಮಯವಾಗಿ ತೋರ್ಸಾಕತಿ. ಈ ಜಗತ್ತು ನೋಡಿದ್ರೆ ಆನಂದ ಅನ್ನಿಸ್ತೈತಿ ನಮಗೆ. ಈ ಸಂಸಾರದಲ್ಲಿ ಜನರನ್ನು ನೋಡಿದ್ರೆ ಆನಂದ ಅನ್ನಿಸ್ತೈತಿ, ಗಂಡ ಹೆಂಡ್ತಿನ ನೋಡಿದ್ರೆ ಆನಂದ ಅನ್ನಿಸ್ತೈತಿ, ಹೆಂಡ್ತಿ ಗಂಡನ ನೋಡಿದ್ರೆ ಮಕ್ಕಳು ನೋಡಿದ್ರೆ ಆನಂದ, ಮಕ್ಕಳಿಗೆ ತಂದೆ ತಾಯಿ ನೋಡಿದ್ರೆ ಆನಂದ. ಇಷ್ಟೆಲ್ಲ ಆನಂದವನ್ನು ಇಟ್ಟುಬಿಟ್ಟು ಈ ವ್ಯಷ್ಟಿ ಸೃಷ್ಟಿಯನ್ನು ನಿರ್ಮಿಸಿದವರಾರು? ಈ ಮಹೇಶ್ವರ ಪರಸ್ಥಳ ಅಂತರ್ಯಾಮಿಯಾಗಿ ಇದ್ದುಕೊಂಡು, ಒಳಗೆ ಇದ್ದುಕೊಂಡು ದೇಹ ಅನಿತ್ಯವೆಂದು ಭಾವಿಸುತ್ತಾನೋ, ಯಾರು ಭಾವಿಸ್ತಾರಲ್ಲ, ಇಷ್ಟೆಲ್ಲ ಇದ್ದುಕೊಂಡು ಇದರಲ್ಲಿ ಮಧ್ಯದಲ್ಲಿ ಇದ್ದುಕೊಂಡು ಈ ದೇಹ ಅನಿತ್ಯ, ಇದು ಜಡ, ಇದು ಅನಿತ್ಯ ಅಂತ ಯಾರು ಭಾವಿಸಿಕೊಂಡು ಪರವಸ್ತುವೇ ನಿತ್ಯ ಸತ್ಯ ಎಂದು ಅರಿಯುತ್ತಾನೆಯೋ ಆಗ ಅವನು ಸಾಧಕನಾಗುತ್ತಾನೆ, ಸಂಸಾರ ಹೇಯಸ್ಥಳದಿಂದ ಮುಂದೆ ಹೋಗ್ತಾನೆ. ಇದು ನೋಡ್ರಿ, ಅರಿಬೇಕಲ್ಲ. ಅಸಾಧ್ಯನೋ ಇದು? ಅಸಾಧ್ಯ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ? ಸಾಧಿಸಿ ತೋರ್ಸ್ಯಾರಲ್ಲ, ಎಲ್ಲ ದಾರ್ಶನಿಕರು ಹುಷಾರೇನ್ರು ಸಾಧಿಸಿ ತೋರ್ಸ್ಯಾರ. ದಾರ್ಶನಿಕರೆಲ್ಲ ಸಾಧಿಸಿ ತೋರ್ಸ್ಯಾರಲ್ಲ. ಯಾವುದು ಅಸಾಧ್ಯ ಅಂತ ನಮಗೆ ಅನ್ಸಾಕತೈತಿ ಅದನ್ನು ತಮ್ಮ ಜೀವಿತ ಅವಧಿಯಲ್ಲಿ ಸಾಧಿಸಿ ನಮ್ಮ ಕಣ್ಣಿದ್ರಿಗೆ ತೋರಿಸಿಬಿಟ್ಟಾರಲ್ಲ. ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಹಾಸಲು ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು? ಸಮಚಿತ್ತದ ರಂಗೋಲಿ ಒಳಹೊರಗು ಧೂಪವು ಹೆಂಗೆ ಸಾಧ್ಯ ಆಯಿತು? ನಮಗೆ ಯಾಕೆ ಸಮಚಿತ್ತ ಬರವಲ್ದು?
ಇದು ಅಸಾಧ್ಯದ ಮಾತನ್ನು ಹೇಳಿಲ್ಲ ಅವರು, ಸಾಧ್ಯವಾಗಿರಿಸಿದ್ದನ್ನೇ ನಮಗೆ ಹೇಳಿದ್ದಾರೆ. ಇದು ಅಸಾಧ್ಯವಲ್ಲ, ಪರವಸ್ತುವೇ ನಿತ್ಯ, ಈ ದೇಹವೇ ಅನಿತ್ಯ ಅನ್ನುವ ಅರಿವುಳ್ಳ ಇಟ್ಕೊಂಡು ಹೇಳ್ತಾರೆ ನೋಡ್ರಿ. ವಾಯುವನಲನ ಸಂಚಲಕ್ಕೆ ಅರಳಲೆಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವಾಹಕನಾರೋ. ಈ ಗೊಂಬೆ ನಿರ್ಮಾಣ ಮಾಡಿ ಗೊಂಬೆ ಜಾತ್ರೆಯೊಳಗೆ ಗೊಂಬೆ ತೊಗೊಂಬಂದು ಆಡ್ಸಾಕತ್ತಾನಲ್ಲ ಒಬ್ಬ, ಇದು ನೋಡು ಗರ್ದಿ ಗಮ್ಮತ್ತ ನೋಡಂತ ತೋರ್ಸಾಕತ್ತಾನಲ್ಲ. ಈ ಎಲ್ಲ ಶೃಂಗಾರಮಯವಾಗಿರ್ತಕ್ಕಂಥದ್ದನ್ನ ಕಣ್ಣಿಗೆ ಇಟ್ಕೊಂಡು ನೋಡಾಕತ್ತೇವಲ್ಲ ನಾವು. ಹೌದು ನೋಡ್ರಿ, ತಾಜ್ ಮಹಲ್ ಬಂತು ನೋಡ್ರಿ, ಇಲ್ಲೇ ಮುಂಬೈ ಇದು ಬಂತು ನೋಡ್ರಿ ಅಂತ ತೋರಿಸ್ತಾರೆ, ಆಟ ಆಡಿ ಸಪ್ಲ ಮಾಡಿ ತೋರಿಸ್ತಿರ್ತಾನಲ್ಲ ಅವ ಯಂತ್ರವಾಹಕ ಅವ. ಅದನ್ನು ನಾವು ತೋರ್ಸಾಕತ್ತಾನ ನಮ್ಮ, ಹಾಂ ಇಲ್ಲಿ ಇದು ಬಂತು ನೋಡು, ಇಲ್ಲಿ ಇದು ಬಂತು ನೋಡು ಅಂತ ನಮಗೆ ತೋರ್ಸಾಕತ್ತಾನ. ಗರ್ದಿ ಗಮ್ಮತ್ತು ನಡೆದೈತಿಲ್ಲ, ಗರ್ದಿ ಗಮ್ಮತ್ತು ನಡೆದೈತಿಲ್ಲ. ಹಂಗೆ ಬಿಡ್ತಿರ್ತಾನೆ, ಒಂದು ಸೀನ್ ಮುಗಿತ್ಲಿ ಇನ್ನೊಂದು ಸೀನ್ ಬಿಡ್ತಾನೆ. ಅದು ಒಂದು ಸೀನ್ ಕಾಯಿ ಮಿಟ್ಟನಂದ್ರೆ ಬೇಸರ ಬರ್ತೈತೆ, ಒಣ್ಣೆಕ್ಕೆ ನೋಡಿದಾಗ ಏನು ಖುಷಿ ಆಕತಿ, ಹೋ ಅಂತೇವಿ. ಒಂದೇ ನಿಮಿಷ ಮಾಡ್ತಾನೆ ಇಟ್ಟನಂದ್ರೆ ಮತ್ತೆ ಬದಲಿ ಮಾಡಂತೇವೆ ನಾವು, ಮತ್ತೆ ಬೇರೆ ತೋರಿಸ್. ಈಗ ಬಂತು ತಾಜ್ ಮಹಲ್ ಅಂತ ನಾವು ಮತ್ತೆ ತೋರಿಸ್ತಾನೆ ಮುಂದೆ. ಹಂಗೆ ಮ್ಯಾಲ ಗಂಟೆ ಹೊಡಿತಿರ್ತಾನೆ, ತಾಳ ಹಾಕ್ತಿರ್ತಾನೆ, ಗರ್ದಿ ಗಮ್ಮತ್ತು ನೋಡಿರ್ತಾನೆ. ಅದಕ್ಕೇನೋ ಒಂದಿಷ್ಟು ಗೆಜ್ಜೆ ಕಟ್ಟ್ಯಾನ, ಮತ್ತೊಂದು ಮಾಡ್ಯಾನ, ಏನೋ ಒಂದಿಷ್ಟು ಶೃಂಗಾರ ಮಾಡಿಟ್ಟಾನಲ್ಲ. ಇದರ ಯಂತ್ರವಾಹಕನಾರು ನಮಗೆಲ್ಲ ಇಟ್ಟಾನಿಲ್ಲ, ಗರ್ದಿ ಗಮ್ಮತ್ತು ಇಟ್ಟಾನಿಲ್ಲ ಭಗವಂತ. ಇದನ್ನು ನೋಡಿ ಆನಂದ ಪಡಾಕತ್ತೇವಿ. ಇದನ್ನು ನಡೆಸಾವ ಯಾವ ಅನ್ನೋದು ನಮಗೆ ಗೊತ್ತಿಲ್ಲ. ಯಂತ್ರವಾಹಕನಾರು ಅಷ್ಟು ಮರ್ತು ಕುಂತೇವೆ ನಾವು ಈ ಶೃಂಗಾರಮಯವಾಗಿರ್ತಕ್ಕಂಥ ಜಗತ್ತಿನೊಳಗೆ. ಹೊರಗಣ ಶೃಂಗಾರದ ಜಗತ್ತಿನಲ್ಲಿ ನಾವು ಮರ್ತು ಕುಂತು ಬಿಟ್ಟೇವೆ. ಇದನ್ನೆಲ್ಲ ನಿರ್ಮಾಣ ಯಾರು ಮಾಡಿದರು, ಇದಕ್ಕೆ ಯಾಕೆ ಮಾಡಿದ್ರು ನಿರ್ಮಾಣ, ನಾವು ಇದ್ರೊಳಗೆ ಹೆಂಗೆ ಇರಬೇಕು, ಇದ್ರ ಜೊತೆ ನಮ್ದು ಅಟ್ಯಾಚ್ಮೆಂಟ್ ಹೆಂಗೆ ಇರಬೇಕು, ಇದ್ರ ಜೋಡಿ ನಾವು ಹೆಂಗೆ ವ್ಯವಹರಿಸ್ಬೇಕು, ಈ ಜಗತ್ತಿನ ಜೊತೆ ಹೆಂಗೆ ವ್ಯಷ್ಟಿ ಸಮಷ್ಟಿ, ಈ ಜಗತ್ತು ಐತಲ್ಲ ಸಮಷ್ಟಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಏನು ಜಗತ್ತು, ವ್ಯಷ್ಟಿ ನಾನು ಒಬ್ಬ ವ್ಯಕ್ತಿಯಾಗಿ ಈ ವ್ಯಕ್ತಿ ಆ ಜಗತ್ತಿನ ಜೊತೆಗೆ ಹೆಂಗೆ ವ್ಯವಹರಿಸ್ಬೇಕು, ಇದನ್ನೆಲ್ಲ ನಮ್ಮ ಜೊತೆಗೆ ಇಟ್ಟ ನಿರ್ಮಾಣ ಮಾಡ್ಯಾನ ಆ ಭಗವಂತ. ಇದನ್ನು ಆಡ್ಸಾವ ಯಾರಪ್ಪ ಅಂತ ಗೊತ್ತಿರ್ಲಾರ್ದಂಗೆ ಈ ಜಗತ್ತಿನೊಳಗೆ ನಮಗೆ ಹೆಂಗೆ ಬೇಕು ಹಂಗೆ, ನಮಗೆ ಹೆಂಗೆ ಬೇಕು ಎರ್ರಾಬಿರಿಯಾಗಿ ಈ ಜಗತ್ತಿನ ಜೊತೆ ವ್ಯವಹಾರ ಮಾಡಕತ್ತೇವಲ್ಲ. ಇದರ ಯಂತ್ರವಾಹಕ ಯಾರೋ. ಬಯಲ ಕಂಬಕ್ಕೆ ತಂದು ಸ್ವಯವಾಗಿ ಪರವ ನೆಲೆಗೊಳಿಸಿದರೆ, ಬಯಲ ಕಂಬ ಅಂದ್ರೇನು, ಸ್ಥಿರವಾಗಿರ್ತ ಮನಸ್ಸನ್ನು ಸ್ಥಿರವಾಗಿಡೋದು. ಕಂಬ ಸ್ಥಿರವಾಗಿ ನಿಲ್ತತ, ಕಂಬ ಸ್ಥಿರವಾಗಿರೋದು. ಕೋಡಗಣ್ಣ ಕೋಳಿ ನುಂಗಿತ್ತ, ಒಳ್ಳು ಒಣಕೆಯ ನುಂಗಿ ಅಂದ್ರೆ ಏನು, ಒಣಕೆ ಅಂದ್ರೆ ಮನಸ್ಸದು, ಒಳ್ಳು ಅಂದ್ರೆ ಸ್ಥಿರವಾಗಿರೋದು. ಒಳ್ಳು ಒಣಕೆಯ ನುಂಗಿ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಆ ಮೂಲ ಚೈತನ್ಯ ಹರಿದಾಡುವ ಮನಸ್ಸು ಏನೈತಲ್ಲ, ಇದು ಎತ್ತಬೇಕತ್ತೆ ಮ್ಯಾಲ ತಳಗೆ ಒಣಗಿ ಹಾರಾಡ್ತಿರ್ತೈತಲ್ಲ, ಅದನ್ನು ಒಂದು ದಿವಸ ಅದೇನು ಮಾಡಿಬಿಡತ್ತೆ, ತನ್ನ ನುಂಗೊಂಬಿಡದತ್ತ, ಇಲ್ದಂಗೆ ಮಾಡಿಬಿಡದತ್ತ. ಇಲ್ಲೂ ಆ ಹಾರಾಟವನ್ನು ಇಲ್ದಂಗೆ ಮಾಡೋದು ಆ ಸ್ಥಿರವಾಗಿರ್ತಕ್ಕಂಥದ್ದು. ಇಲ್ಲಿ ಕಂಬ ಅಂದ್ರೆ ಅದು. ಗೋಡೆ ಸುಣ್ಣ ಗೋಡೆಯ ನುಂಗಿ, ಸುಣ್ಣ ಅಂದ್ರೆ ಮಹಾ ಬೆಳಕು, ಗೋಡೆ ಅಂದರೆ ಈ ದೇಹ. ಸುಣ್ಣ ಗೋಡೆಯ ನುಂಗಿ, ಅದು ಶರೀಫ್ರ ಪದ ಎಷ್ಟು ಚಂದ ಐತೆ, ಪೂರ್ತಿ ಬರೋದಿಲ್ಲ ನನಗೆ. ಕೋಡಗಣ್ಣ ಕೋಳಿ ನುಂಗಿತ್ತ ಅಂತ. ಕೋಳಿ ಅಂದ್ರೆ ಓಂಕಾರ ಸ್ವರೂಪ, ಮ ಕೋಳಿ ಹಿಂಗಿರ್ತೈತಿಲ್ಲ ರೀ, ಓಂ ಅದು. ಕೋಡಗಣ್ಣ ಕೋಳಿ ನುಂಗಿತ್ತ ಅಂದ್ರೆ ಮನಸ್ಸೆಂಬ ಕೋಡಗವನ್ನು ಓಂಕಾರ ಪ್ರಣವ ಸ್ವರೂಪ ಇರ್ತ ಮೂಲ ಚೈತನ್ಯ ಈ ಮನಸ್ಸನ್ನು ಗಟ್ಟಿಗೊಳಿಸಿ ಇಲ್ದಂಗೆ ಮಾಡೋದು ಕೋಡಗಣ್ಣ ಕೋಳಿ ನುಂಗಿತ್ತ ಅನ್ನುವಂಥ ಮಾತು. ಈ ರೀತಿಯಾಗಿರ್ತಕ್ಕಂಥ ಒಳ್ಳು ಒಣಕೆಯ ನುಂಗಿ, ಮುಂದೇನೇನೋ ಕಲ್ಲು ಗೂಟವ ನುಂಗಿ, ಹೌದಾ, ಹಗ್ಗ ಮಗ್ಗವ ನುಂಗಿ, ಹೌದಾ, ಮಗ್ಗ ಹಂಗೆ ತಿರುಗ್ತಿರ್ತದೆ, ಅದು ಚಲನೆಯಲ್ಲಿ ಇರ್ತದೆ. ಹಗ್ಗ ರೆಡಿಯಾಗಿ ನಿಲ್ತತೆ, ಅದು ಆ ಹಗ್ಗನ ಮಗ್ಗನ ಹೋಗ್ತತೆ ಅಂತ. ಎಷ್ಟು ಆಶ್ಚರ್ಯ ಇವೆಲ್ಲ ಆಗಿದ್ದು ಅಲ್ಲ ಇವು. ಈ ರೀತಿಯಾಗಿರ್ತಕ್ಕಂಥ ಈ ದೇಹ ಅನಿತ್ಯವೆಂದು ಭಾವಿಸಿ ಪರವಸ್ತುವೇ ನಿತ್ಯ ಎಂದು ತಿಳಿಯುತ್ತಾನೋ ಆಗ ನೋಡ್ರಿಲ್ಲಿ, ಬಯಲ ಕಂಬಕ್ಕೆ ತಂದು ಸ್ವಯವಾಗಿ ಪರವ ನೆಲೆಗೊಳಿಸಿದರೆ ಸ್ವಯವದ್ವಯವಾಯಿತು ಕಾಣ, ತಾನೇ ಒಂದಾಗ್ತಾನಲ್ಲ, ಅವನೇ ಅವ ಆಗ್ತಾನಲ್ಲ, ಆತನ ಜೊತೆ ಸೇರಿ ಸಾಧಕನಿಗೆ ಇದು ಸಾಧ್ಯ, ಸಾಧಕನಿಗೆ ಇದು ಸಾಧ್ಯ. ಶರಣರು ಅದನ್ನು ಮಾಡಿ ತೋರಿಸಿದರು. ಆ ಪಥವನ್ನು, ಶಟಸ್ಥಲ ಮಾರ್ಗವನ್ನು ಹಿಡಿದು ಆ ಶರಣ ಪಥ ಏನೈತಲ್ಲ, ಆ ಪಥ ನಾವೇನು ಅನ್ನಕತ್ತೇವಲ್ಲ, ಇದಷ್ಟು ಕಷ್ಟ ರೀ, ಇದು ಹಿಂಗಿಲ್ರಿ, ಇದು ಹೆಂಗೆ ದಾಟೋದ್ರಿ, ಇದೇನಂತೆಲ್ಲ ಕಷ್ಟ 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 ಅಂತ ನಮ್ಗೆ ಕೇಳಿದಾಗ ಮನಸ್ಸರ್ತೈತಲ್ಲ, ಇದು ಕಷ್ಟನೇ ಅಲ್ಲ. ಶರಣರ ವಿಚಾರದಲ್ಲಿ ಇದು ಕಷ್ಟನೇ ಅಲ್ಲ, ತಿಳ್ಕೊಳ್ಳೋದಷ್ಟೇ. ಒನ್ ಸ್ಮಾಲ್ ಏನೋ ಸ್ಪಾರ್ಕ್ ಆಫ್ ಲೈಟ್, ಒಂದು ಕಿಡಿ,
ಅಕಸ್ಮಾತ್ ಒಂದು ಕಿಡಿ ಹತ್ತಿ ಬಿಡ್ತಂದ್ರೆ ಮಹಾ ಬೆಳಕು ಬಂದುಬಿಡ್ತೈತಿ. ಅದೇನು ಭಾಳ ದೊಡ್ಡದಲ್ಲ ಅದು. ಆ ಕಿಡಿ ಹತ್ತುವಂಗೆ ನಮ್ಮ ಮಥನ ನಡೀತಿರ್ಬೇಕು. ಆ ಕಿಡಿ ನಮ್ಮಲ್ಲಿ ಹುಟ್ಟುವಂಗೆ ನಾವು ದಿನನಿತ್ಯದ ಸಂಘ ಅನುಭವ, ನಮ್ಮ ಕ್ರಮ, ನಮ್ಮ ಸಂಸ್ಕಾರ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚಾರಗಳು ನಿರಂತರವಾಗಿ ನಡೀತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಿಡಿ ಹತ್ತೈತಲ್ಲ, ಸಾಕದಕ್ಕೆ ಆ ಭಾವ ಬರಲಿಕ್ಕೆ. ಅಸಾಧ್ಯದ ಮಾತಲ್ಲಿದು. ಆ ಭಾವ ಬರಲಿಕ್ಕೆ ನಿತ್ಯ ನಿರಂತರ ನಾವು ಕೃಷಿ ಮಾಡಬೇಕಾಗತ್ತೆ. ಅದೇ ಸಂಘದಲ್ಲಿರಬೇಕಾಗತ್ತೆ, ಅದೇ ಮನೋಸ್ಥಿತಿಯಲ್ಲಿ ಇರಬೇಕಾಗತ್ತೆ, ಅದೇ ಧ್ಯಾನದಲ್ಲಿ, ಅದೇ ಅನುಭವದಲ್ಲಿ, ಅದೇ ಅಧ್ಯಯನದಲ್ಲಿ, ಅದೇ ಆಚರಣೆಯಲ್ಲಿ, ಅದೇ ಜನರ ಸಮೂಹದಲ್ಲಿ ಯಾವಾಗ ಇರಲಿಕ್ಕೆ ಪ್ರಾರಂಭ ಮಾಡ್ತೇವೋ, ಅರಿವು ಆಚರಣೆಯಲ್ಲಿರ್ತಕ್ಕಂಥ ಜನರ ಜೊತೆಗೆ, ಅರಿವುಳ್ಳಂಥ ಜನರ ಜೊತೆಗೆ, ಅಥವಾ ಇಂಥ ದಾರ್ಶನಿಕರ ಮಾತು ವಚನ, ದಾರ್ಶನಿಕರ ನುಡಿ ಇವನು ಸದಾ 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 ಮೇಲಿಂದ ಮೇಲೆ ನಮ್ಮ ಸ್ಮೃತಿಪಟದಲ್ಲಿ ಹಾಕ್ಕೊಂತ ಹೋಗೋದ್ರಿಂದ ಯಾವ ನಮಗೆ ಕಠಿಣ ಅನ್ಸಾಕತ್ತಾವಲ್ರಿ, ಹೆಂಗೆ ಬಿಡೋದ್ರಿ ಇದನ್ನು, ಏನು ಮಾಡೋದ್ರಿ ಇದನ್ನು ಅಂತ ಅನ್ಸಾಕ್ತೈತಲ್ಲ, ಇವು ಕಠಿಣನೇ ಅಲ್ಲ. ಯಾಕೆ ಶರಣರ ಬದುಕು ಕಠಿಣದ್ದು? ಶರಣರ ಬದುಕು ಹೋಗ್ಯಾರ, ಅದು ಕಠಿಣವಾದ ಬದುಕದು ಇಲ್ಲ, ಭಾಳ ಸರಳವಾಗಿ ಬದುಕು ಹೋಗ್ಯಾರ. ಅವರು ಡಿಟ್ಯಾಚ್ ಆಗಿಬಿಟ್ರೆ ಮುಗಿದೋಯ್ತು. ಇದೇನು ನಂದಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ಅದೇ ಭಾಳ ಕಷ್ಟ ಅಂತ. ಇದು ನಂದಲ್ಲ ಅನ್ನೋ ಭಾವನೆ ಭಾಳ ಕಷ್ಟ ಅಂತಕ್ಕಂಥದ್ದು. ಇದು ನಂದಲ್ಲ, ಅಲ್ಲಿ ಯಾವುದೋ ಒಬ್ಬ ರಾಜ ಬಂದು ಇಲ್ಲಿ ಕಟ್ಟಿಗೆ ಹೊತ್ತು ಕಾಯಕ ಮಾಡಿ ಇರುವಂಥ ಬದುಕೇನಿದೆಯಲ್ಲ, ಅರಮನೆಯನ್ನು ಬಿಟ್ಟು ಗುಡಿಸ್ಲಾಕೊಂಡು ಇರುವಂಥ ಬದುಕೇನಿದೆಯಲ್ಲ, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅದರದ್ದು ಏನೂ ತಲೆಗೆ ಏರ್ಲಾರ್ದಂಗೆ ಇಲ್ಲಿ ಬಂದು ಶರಣರ ನಡುವೆ ಕುಂತು ಅಧ್ಯಾತ್ಮ ಅನುಭವ ಅದೇನಿದೆಯಲ್ಲ, ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಅಂಬಲಿ ಪ್ರಸಾದ ಏನೈತಲ್ಲ, ಅದು ನನಗೆ ಸುಖ ಕೊಡ್ತು ಅಂತಕ್ಕಂಥ ಭಾವ ಏನೈತಲ್ಲ, ಇದು ಅಸಾಧ್ಯ ಏನೋ? ಖಂಡಿತ ಸಾಧ್ಯ. ಯಾಕೆ? ನಮ್ಮ ಕಣ್ಣು ಮುಂದೆನೇ ಯಾವ ಮಿತ್ಸಲ್ಲಿವೋ, ಇವ್ಯಾವ ಪೌರಾಣಿಕ ಕಥೆಗಳಲ್ಲಿವೋ, ನಮ್ಮ ಮಧ್ಯದಲ್ಲೇ ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಇದು ಯಾವುದೋ ಸತ್ತವರ ಕಥೆ ಮಾತಾಡಕತ್ತಿಲ್ಲ ನಾವು. ಇದನ್ನು ಹಂತಿಂತವ್ರು ಕೇಳೋದೂ ಅಲ್ಲ. ಹೊತ್ತು ಹೋಗದ ಪುಂಡ ರಾಲಿಪ ಮತಿಗಳು ಕೇಳುವ ಗೋಷ್ಠಿಯಲ್ಲವಿದು. ಹತ್ತು ಹೋಗಲಾರ್ದನ ಏನೋ ಒಂದು ಕತೆ ಕೇಳ್ಕೊಂತ ಕುಂತಾರೆ, ಗೋಷ್ಠಿನೂ ಅಲ್ಲ ಇದು. ಶೂನ್ಯ ಸಂಪಾದನೆ ಆಗಲಿ, ಪ್ರಭುಲಿಂಗ ಲೀಲೆ ಆಗಲಿ, ಹೌದಾ? ಯಾರು ಕೇಳೋದಿದು? ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯನ್ನು. ಯಾರು ತಿಳ್ಕೊಳ್ಳೋದಂದ್ರೆ ಸತ್ಯವಾಗಿರ್ತಕ್ಕಂಥ ಶರಣರೇ ಇದನ್ನು ತಿಳ್ಕೊಳ್ಳೋದು ಹೊರತು ಬೇರೆ ಇನ್ನಾರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು. ನಾವೆಷ್ಟು ಭಾಗ್ಯಶಾಲಿಗಳು, ಇಷ್ಟು ಜನ ಕೇಳೋದು ಹೇಳೋದು ನಡೆದತ್ತಲ್ಲ, ಧನ್ಯಲ್ಲ ಈ ಜನ್ಮ. ಶರಣರ ಬದುಕನ್ನು, ಶರಣರ ಜೀವನವನ್ನು, ಶರಣರ ಸಂದೇಶವನ್ನು, ಶರಣರ ಜ್ಞಾನವನ್ನು ಕಿವಿಯಾರೆ ಕೇಳೋದು, ಬಾಯಲ್ಲಿ ಭಾಳ ಆನಂದದಿಂದ ನುಡಿಯೋದು, ಹೇಳೋದು, ಕೇಳೋದು, ಇದರಿಂದ ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ ಅಂತ ಹೇಳಿದ್ರಲ್ಲ, ಇದು ಆ ಸ್ಥಿತಿ ಅಂತ. ಇನ್ನು ಮುಂದಿನ ಈ ವಚನದಲ್ಲಿ ಅಡವಿಯೊಳಗೆ ಕಳ್ಳರು ಅಡವಿಯೊಳಗೆ ಕಳ್ಳರು ಕಡವಸದ ಸ್ವಾಮಿಯನು ಹುಡುಕಿ ಅರಸುತ್ತಿದ್ದಾರೆ. ಈ ಕಡವಸದ ಸ್ವಾಮಿಯನು ಅಂತಂದರೆ, ಕಡವಸ ಅಂದರೆ ಇದಕ್ಕೆ 2-3 ಅರ್ಥಗಳದಾವೆ. ಒಂದು ಚರ್ಮಾಸನ ಅಂತ ಕರಿತೀವಿ, ಹುಲಿ ಚರ್ಮಗಳನ್ನು ಹಾಕ್ಕೊಂಡು ಕೂರ್ತಕ್ಕಂಥ ಅದೊಂದು ರೂಪ. ಆ ಸ್ವಾಮಿಯನ್ನು ಅಡವಿಯೊಳಗಿರ್ತಕ್ಕಂಥ ಕಳ್ಳರು ಹುಡುಕ್ಯಾಡಕತ್ತಾರ. ಅಥವಾ ನಿಧಿ ಸಂಪತ್ತು ಅನ್ನೋ ಅರ್ಥನೂ ಬರ್ತದೆ, ಅದನ್ನು ಅಡವಿಯೊಳಗೆ ಹುಡುಕ್ಯಾಡಕತ್ತಾರ. ಹುಡುಕಿ ಅರಸುತ್ತಿದ್ದರು. ಹುಡುಕಿ ಅರಸು ಅಂದ್ರೆ ಹುಡುಕುದೇನೆ. ಇಲ್ಲಿ 3 ಸಲ ಹೇಳ್ಯಾರ ಅವರು. ಹುಡುಕಿ ಅರಸುತ್ತಿದ್ದಾರೆ. ಸುಮ್ಮನೆ ಒಂದೇ ಸಲ ಹೇಳಿಲ್ಲ ಅವರು. ಎಷ್ಟು ಹುಡುಕಾಕತ್ತೇವೆ ನಾವು? ನಿತ್ಯ ಅದ ಕೆಲಸ ಐತಿ, ಬಿಟ್ಟೇ ಇಲ್ಲ. ಹುಡುಕುದ ಏನು ಪರಮಶಾಂತಿಯನ್ನು ಹುಡುಕಾಕತ್ತೇವೆ. ಪರಮಶಾಂತಿಯನ್ನು ಹುಡುಕಾಕತ್ತೇವೆ ಅನ್ನೋದು ಗೊತ್ತಿಲ್ಲ, ಅದ್ರ ಬದಲಿ ಬೇರೆ ಇನ್ನೇನೋ ಹುಡುಕಾಡಕತ್ತೇವೆ, ಅದರಿಂದ ದುಃಖ ಆಗತೈತೆ ನಮಗೆ. ಸೊಡರು ನಂದಿ ಕಾಣದೆ, ದೀಪ ನಂದಿ ಹೋಗ್ಬಿಟ್ಟೈತಿ, ಕಾಣವಲ್ದು. ಅರಿವು ಅಂತಕ್ಕಂಥ ಸೊಡರು ನಂದಿ ಕತ್ತಲೆ ಆಗಿಬಿಟ್ಟೈತಿ. ಮೊದಲ ಅಡವಿ ಒಳಗೆ ಒಂದೇನೋ ದೀಪ ಇತ್ತು, ಅದು ನಂದಿ ಹೋಗ್ಬಿಟ್ಟೈತಿ. ಅನ್ನಪಾನದ ಹಿರಿಯರೆಲ್ಲರೂ ಅದರ ಪಾನವನುಂಡು ಸುರಾಪಾನ ಬೇಡುತ್ತಿದ್ದಾರೆ. ಇವೆಲ್ಲ ಹಿರಿಯರು,
ನಾನೇ ಪಂಡಿತ ಅಂದ್ಕೊಂಡವರು, ನಾನೇ ಓದ್ದವನು ಅಂತಕ್ಕಂಥವ್ರು ಇವರೆಲ್ಲರದು ಹೇಳಕತ್ತಾರ. ಇವರೆಲ್ಲರೂ ನೋಡ್ರಿ, ಅರಿದ ಹಾರುವನೊಬ್ಬ ಅರಿದ ತಲೆ ಹಿಡಿದುಕೊಂಡು, ಹಾರುವ ಅನ್ನೋ ಶಬ್ದಕ್ಕೆ ಜ್ಞಾನಿ, ಪಂಡಿತ, ಓದ್ದವ ಅಂತ ತಿಳ್ಕೊಳ್ಳೋನಿಲ್ಲ. ಓದ್ದವ ಅರಿದ ತಲೆ ಹಿಡಿದುಕೊಂಡು ಅಂದ್ರೆ ನಾ ಭಾಳ ಓದೇನಿ, ಶಾಸ್ತ್ರಗಳನ್ನು ಓದೇನಿ ನಾನು ಅಂತ ತಿಳಿದು ಜನರ ಜೊತೆ ತರ್ಕಕ್ಕೆ ಇಳ್ದಾನವ. ಅರಿದ ತಲೆ ಹಿಡಿದುಕೊಂಡು ಅಧ್ಯಾತ್ಮ ವಿಕಾರದ ನೆತ್ತರ ಕುಡಿದನು ಗುಹೇಶ್ವರ. ಎಲ್ಲಿ ಬಡ್ದಾಡಕತ್ತೇವೆ ನಾವು? ಏನು ಬಡ್ದಾಡಕತ್ತೇವೆ ನಾವು? ಏನೋ ತಿಳ್ಕೊಂಡೇನೆ ಅಂತ ತಿಳ್ಕೊಂಡು, ಏನೋ ಒಂದಿಷ್ಟು ಓದೇನೆ ಅಂತ ತಿಳ್ಕೊಂಡು, ಯಾವುದವ್ರ ಜೊತೆ ಇನ್ನೊಬ್ಬ ಓದ್ದವ್ರ ಜೊತೆ ತರ್ಕ ಮಾಡಿ, ವಾದ ಮಾಡಿ, ನಾನು ಶ್ರೇಷ್ಠ ನೀನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ, ತಿಳಿದವ್ರು ಏನೇನೋ ಹೇಳಿ ಇವ್ರು ಏನು ತಿಳ್ಕೊಂಡಾರ ಅಂದ್ರೆ, ಓದಿ ನಾ ಏನೋ ಮಾತಾಡಕತ್ತೀನಿ ಅಂತಂದ್ರೆ ಏನು ತಿಳ್ಕೊಂಡಾರ ಇವರು? ನಾನೇ ಇದು, ನನ್ನ ಧರ್ಮನೇ ಶ್ರೇಷ್ಠ, ನಾ ಅಷ್ಟು ಶಾಸ್ತ್ರ ಓದೇನಿ, ಇಷ್ಟು ಓದೇನಿ, ಅಷ್ಟು ಮಾಡೀನಿ ಅಂತ ತಿಳ್ಕೊಂಡವ್ರಿಗೂ ನಿಜವಾದ ಜ್ಞಾನ ಆಗೇ ಇಲ್ಲೋ ಗುಹೇಶ್ವರ ಅಂತ. ನಾವು ನಿಜದ ಜ್ಞಾನ ಆಗೇ ಇಲ್ಲ. ನಮ್ಮ ಕಣ್ಣು ಮುಂದೆ ಎಲ್ಲರೂ ಬಂದು ಹೋಗ್ತಾರೆ. ಈಗ ವೇಷಧಾರಿಗಳಿರ್ಬೋದು, ತಿಳ್ಕೊಂಡೇನೇನೋ ವೇಷ ಹಾಕ್ಕೊಂಡವ್ರು ಇರ್ಬೋದು, ನನ್ನ ಧರ್ಮ ಶ್ರೇಷ್ಠ ಅನ್ಬೋದು, ನಮ್ಮದು ಭಾಳ ಹಿಂದೆ ಅನ್ಬೋದು, ನಮ್ಮ ಭಾಳ ಮುಂದೆ ಅನ್ಬೋದು, ನಮ್ದು ಇದು ಅನ್ಬೋದು, ಇನ್ನೂ ಏನೇನೋ ಕಣ್ಣು ಮುಂದೆ ಬಂದು ಹೋಗ್ತಾವೆ. ಈಗ ನಾ ಭಾಳ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾರೋ ಒಂದಿಷ್ಟು ನಾನು ದೇವ್ರನ್ನ ಕಂಡೆ, ನಾನೇ ದೇವ್ರ ಸ್ವರೂಪ ಅಂತಕ್ಕಂಥ ಜನರನ್ನು ಮೋಸ ಮಾಡ್ತಕ್ಕಂಥ ಜನರು ಇಲ್ಲಿದಾರ. ಅವ್ರನ್ನೂ ನಾವು ನಂಬೋದು, ಇವ್ರನ್ನೂ ನಂಬೋದು. ಈ ವರ್ಗದ ಜನರ ಕುರಿತು ಮಾತಾಡ್ಯಾರ. ಈಗ ಇವರು ಇಲ್ಲಿವರೆಗೆ ಮಾತಾಡಿದ್ದು ಸಾಮಾನ್ಯರನ್ನ ಕುರಿತು ಮಾತಾಡಿದ್ವಿ. ಇನ್ನೊಂದು ಥರದ ಜನ ಈ ನಮ್ಮ ಮಧ್ಯದಲ್ಲಿ ಇರ್ತೈತಲ್ಲ, ಇವ್ರು ಹಿಂದಿಡಿದು ಹೋದ್ರೆ ನಮಗೇನಾದರೂ ಸುಖ ಸಿಕ್ಕಿತ್ತಂತ ನಾವು ಹೋಗಿ ಮೋಸ ಹೋಗ್ಯಾವಲ್ಲ. ಅವ್ರು ಏನು ಮಾಡ್ಯಾರ ಅಂದ್ರೆ, ಇದನ್ನೆಲ್ಲ ನಾ ತಿಳ್ಕೊಂಡೇನಿ, ನೀನೆಲ್ಲ ಮಾಡೇನೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ ಏನಂದ್ರೆ, ಆಧ್ಯಾತ್ಮ ವಿಕಾರದ ನೆತ್ತರ ಕುಡಿದನು ಗುಹೇಶ್ವರ. ಏನು ತಿಳ್ಕೊಂಡಿಲ್ಲ ಅವರು, ಏನೂ ತಿಳ್ಕೊಂಡಿಲ್ಲ. ತಿಳ್ಕೊಂಡೇನೆ ಅಂತ ನಮ್ಮೆದ್ರಿಗೆ ಹೇಳಾಕತ್ತಾರ, ಅವರು ಏನು ತಿಳ್ಕೊಂಡಿಲ್ಲ. ಮರಾಯ, ಅವರಿಗೂ ಅಜ್ಞಾನ, ಅವರಿಗೂ ಮರವೇ. ಅವ್ರಿಗೆ ಆ ಸಂಸಾರದ ಮದ. ನಮಗೆ ಗಂಡ ಹೆಂಡತಿ ಮಕ್ಕಳು ಅಂತ ಇದ್ರೊಳಗೆ ನಾವು ಬಿದ್ದಿದ್ರೆ ಅವ್ರಿಗೆ ಇನ್ನೊಂದು ಥರದ ಅಜ್ಞಾನ ಕೂಡೈತಿ. ನಾನು ಶ್ರೇಷ್ಠ, ನನ್ನಂಗೆ ಯಾರು ಏನು ಮಾಡೇ ಇಲ್ಲ, ನಂದು ಹಿಂಗೆ ಈ ಅಜ್ಞಾನದ ಮರವೆಯಲ್ಲಿ ಈ ಸಂಸಾರಕ್ಕೆ ಬಿದ್ದಾರ. ಅವರು ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ. ಸನ್ಯಾಸಿಗಳು ಸಂಸಾರ ಇರುತ್ತೆ. ಅವ್ರ ಸಂಸಾರ ಯಾವುದು ಅಂತಂದ್ರೆ ಇದು ಈ ರೀತಿಯಾದ, ನಾ ಇಷ್ಟು ಮಾಡಿದೆ, ನಾ ಅಷ್ಟು ಮಾಡಿದೆ, ನಾ ಶ್ರೇಷ್ಠ, ಹಿಂಗಾತು ಹಂಗಾತು ಎಲ್ಲ. ಅವರೂ ಮರವೇ ಒಳಗದಾರ ಅಂತ ಹೇಳಿಬಿಡ್ತಾರೆ ಇವರು. ಅಂದ್ರೆ ನಿಜದ ಅರಿವು ಆಗದೇ ಇದ್ದಂಥ ಯಾವುದೇ ವ್ಯಕ್ತಿ ಯಾವುದೇ ರೀತಿಯಾದ ರೂಪ ತಾಳಿದರೂ ಕೂಡ, ಯಾವುದೇ ರೀತಿಯಾದ ವೇಷ ಧರಿಸಿದರೂ ಕೂಡ, ಯಾವುದೇ ರೀತಿಯಾದ ಜ್ಞಾನವನ್ನು, ಸುಜ್ಞಾನವಲ್ಲದ ಜ್ಞಾನವನ್ನು ನಮಗೆ ಪಸರಿಸಿದ್ರು ಕೂಡ, ನಾವು ಅಜ್ಞಾನಿಗಳು ಅಕಸ್ಮಾತ್ ನಾವು ಅವರಿಷ್ಟು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡವರು, ಅವ್ರು ಭಾಳ ತಿಳ್ಕೊಂಡಾರಪ್ಪ ಅಂತ ತಿಳ್ಕೊಂಡ್ರು ಕೂಡ ಅವರು ಏನೂ ತಿಳ್ಕೊಂಡಿಲ್ಲೋ ಮರಾಯ ಅಂತ ಗುಹೇಶ್ವರ ಹೇಳ್ತಾನೆ. ನಮ್ಮ ಅವ್ರೇನು ತಿಳ್ಕೊಂಡಾರ? ಆಧ್ಯಾತ್ಮಿಕದ ವಿಕಾರದ ನೆತ್ತರವನ್ನು ಕುಡಿದನು ಅಂತ ಮಾತು. ಇಂಥವ್ರು ಇರ್ತಾರೆ ಜಗತ್ತಿನಲ್ಲಿ ಅಂತ. ಎಲ್ಲಿ ಹೋಗೋದು ಬೇಡಪ್ಪ, ನಿನ್ನ ಅರಿವೇ ನಿನಗೆ ಗುರುವಾದಾಗ ಹೋಗಬೇಕು, ಸತ್ಸಂಗಕ್ಕೆ ಹೋಗಬೇಕು, ಒಳ್ಳೆಯವ್ರನ್ನ ಕೇಳಬೇಕು, ಒಳ್ಳೆಯವ್ರನ್ನ ನೋಡಬೇಕು. ಒಳ್ಳೆಯವರು ಈ ಬದುಕು ಏನಿರುತ್ತೆ ಗೊತ್ತಿರೋದಿಲ್ಲ, ಎಲ್ಲರನ್ನೂ ಗೌರವಿಸ್ಬೇಕು. ಹಾಗಂತೇಳೋದು ನಮ್ಮ ಮನೆಯೊಳಗೆ ನಾವು ಕುಂಡ್ರದಲ್ಲ. ಎಲ್ಲಿ ಜ್ಞಾನ ಸಿಗುತ್ತೆ ಅಲ್ಲಿ ಹೋಗ್ಬೇಕು, ಎಲ್ಲಿ ಏನು ಹೇಳ್ತಾರೆ ಅದು ಕೇಳಬೇಕು, ಒಳ್ಳೇದು ಯಾವುದಿದೆ ಅದನ್ನು ಕೇಳಬೇಕು. ನಮ್ಮತನವನ್ನು ನಾವು ಬಿಡಬಾರ್ದು, ಎದಕ್ಕೂ ಅಟ್ಯಾಚ್ ಆಗಬಾರ್ದು, ಅವರಿಗೂ ಅಟ್ಯಾಚ್ ಆಗಬಾರ್ದು. ಅವ್ರ ಒಳ್ಳೆಯದನ್ನು ಹೇಳಿದಾಗ ನಾವು ಆನಂದ ಪಡಬೇಕು, ಸತ್ಯವನ್ನು ಹೇಳಿದಾಗ ಸ್ವೀಕಾರ ಮಾಡಬೇಕು. ಹಂಗಂತೇಳೋದು ನಮ್ಮತನವನ್ನು ಅವ್ರಿಗೆ ಬಿಟ್ಟು ಕೊಡಬಾರ್ದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರುವಂತಹ ಈ ಒಂದು ಸ್ಥಿತಿ ನಮ್ಮದೆಲ್ಲರದು ಇರೋದರಿಂದ ಇಲ್ಲಿ ಮಾನವ ತೋರಿದ ಆಕಳಿಗೆ ಮಾನದ ತೋರಿಹ ಇಲ್ಲ ಐತೆ ನೋಡ್ರಿ ಇನ್ನೊಂದು ವಚನ. ಮಾನದ ತೋರಿಹ ಆಕಳಿಗೆ ಕೊಳಗದ ತೋರಿಹ ಕೆಚ್ಚಲು. ಮಾನ ಅಂದ್ರೆ ಅಳತೆ, ಒಂದು ಸೇರ್ ಅಂತ ತಿಳ್ಕೊರಿ, ಒಂದು ಅಳತೆ. ಮಾನದ ಮಾಪ. ಮಾನದ ತೋರಿಹ ಆಕಳಿಗೆ, ಆಕಳಂದ್ರೆ ಇಲ್ಲಿ ಜೀವಾತ್ಮ ಚೈತನ್ಯ. ಇಷ್ಟ ಐತಿದೆ ಗಾತ್ರ, ಇದು ಭಾಳ ಸಣ್ಣದೈತಿ ಗಾತ್ರ. ಇದಕ್ಕೆ ಕೊಳಗದ ತೋರಿಹ ಕೆಚ್ಚಲು. ಕೊಳಗಂದ್ರೆ 4 ಸೇರು. ಇದು ಒಂದು ಸೇರು ಆದ್ರೆ ಅದು 4 ಸೇರು. ಕೆಚ್ಚಲು ಅಂದ್ರೆ ಆಸೆ.
ಕೆಚ್ಚಲು ಅಂದರೆ ಆಸೆ. ತಾಳಮರದುದ್ಯವೆರಡು ಕೋಡು. ನೋಡ್ರಿ, ನಾನೇ ಇದೆಲ್ಲವೂ ನನ್ನದೇ, ನಾನೇ ಇವೆಲ್ಲವೂ ನನ್ನದೇ. ಇವೆರಡು ಕೋಡಂತ, ಇವೆರಡು ಬೆಳ್ಕೊಂಬಿಟ್ಟಾವು. ಕೋಡ್ ಬಂದಾವ ನೋಡಂತ, ನಾವು ಎರಡು ಕೋಡ್ ಬಂದಾವ ನೋಡಂತ. ನೋಡ್ರಿ, ತಾಳಮರದುದ್ಯವೆರಡು, ತಾಳಮರ ಅಂದ್ರೆ ತಾಳೆ ಮರ ಅಷ್ಟು ಬೆಳೆದಾವಂಥವು. ನಾನು ನನ್ನದು ಅಂತಕ್ಕಂಥದ್ದು ಅಷ್ಟು ಬೆಳೆದಾವಂಥವು. ಅದ ನರಸ ಹೋಗಿ 6 ದಿನ, ಅದ ನರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ. ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೈ. ಏನಿದು ಅಹಂಭಾವದ ತಲೆಯ ಮೇಲೆ ನಮಗೆ 2 ಕೋಡು ಬೆಳೆದ್ಬಿಟ್ಟವು, ನಾನು ನನ್ನದು ಅಂತಕ್ಕಂಥ ಕೋಡು. ಜೀವಾತ್ಮಿರ್ದು ಇಷ್ಟು. ಅದಕ್ಕೆ ಎಷ್ಟು ಆಸೆ ಇಟ್ಕೊಂಡು ಕುಂತೀರಿ ನೀವು? ಎಷ್ಟು ಗಾತ್ರದ ಆಸೆ ಇಟ್ಕೊಂಡು ಕುಂತೀರಿ? ಬೇಕಾಗಿದ್ದೆಷ್ಟು ನಮಗೆ? ಬದುಕಿಗೆ ಬೇಕಾಗಿದ್ದೆಷ್ಟು ನಮಗೆ? ಬದುಕಲಿಕ್ಕೆ ಕುಂತು ವಿಚಾರ ಮಾಡಿದರೆ ಎಷ್ಟು ಬೇಕು ನಮ್ಮ ಬದುಕಿಗೆ? ಇಷ್ಟ ಸಾಕು. ಆದ್ರೆ ನಾವು ಇಷ್ಟ ಬೇಕಾಗಿದ್ದನ್ನು ಅಷ್ಟಕ್ಕೆ ಸೀಮಿತಗೊಳಿಸೇವೇನೋ? ಗೊಳಿಸಿಲ್ಲ. ಗಾತ್ರ ಭಾಳ ದೊಡ್ಡದು ಮಾಡ್ಕೊಂಡೇವೆ ಅನ್ನುವಂಥ ಮಾತು. ಈ ರೀತಿಯಾಗಿರುವಂತಹ ಒಂದು ಬದುಕನ್ನು ಬದುಕೋ ಸಂದರ್ಭದಲ್ಲಿ ಇದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನುವಂಥ ಒಂದು ಪರಿಹಾರವನ್ನು ಕೂಡ ಶರಣರು ನಮಗೆ ಕೊಟ್ಟರು. ಈಗ ಶ್ರೀಮನ್ ನಿಜವನ ಶಿವಗಳು ಇದನ್ನೇ ಹೇಳಿದರು. ಕೈವಲ್ಯ ಪದ್ಧತಿಯಲ್ಲಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅಹುದು ನರರಿಗೆ ಮುಕುತಿ. ಗುರು ಉಪದೇಶ, ಇದೇ ಗುರು ಉಪದೇಶ. ಶೂನ್ಯ ಸಂಪಾದನೆ, ಪ್ರಭುದೇವರು ಹೇಳಿದ್ದು, ವಚನಗಳು ಹೇಳಿದ್ದು, ಇವು ಗುರುಪದೇಶ. ಅವ್ರು ಹೇಳ್ತಾರಲ್ಲಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ದಾರೇನು ಹಂಗಾರೆ? ಇದಕ್ಕೆಲ್ಲ ಹೊರಗೆ ಬರಲಿಕ್ಕೆ ದಾರೇನು? ಹರ ನಡಿವಿಡಿ, ಹರನ ಪಾದ ಹಿಡಿಯಪ್ಪ, ಬೇರೆ ಎಲ್ಲಿ ಹೋಗ್ತೀಯ? ಶಾಂತರೊಳನಾಡು, ಸದಾ ಎಂಥವ್ರ ಜೊತೆಗೆ ಇರ್ಬೇಕಂದ್ರೆ ಶಾಂತ ಇದ್ದವ್ರ ಜೋಡಿ ಇರು ಅಂತ ಹೇಳ್ತಾರೆ ಅವರು. ಕರುಣವಿರಲಿ ಜೀವರೊಳು, ಎಲ್ಲರ ಹತ್ರ ಕರುಣಾಮಯಿಯಾಗಿರು. ನೀತಿ ವಿಧನಾಗು, ನೀತಿಯಿಂದ ನಡ್ಕೋ. ಪೊರೆಪೊರ್ದನೆಂದು ಬೆಸಸುವ, ಆಶ್ರಯಿಸಿದವರನ್ನು ರಕ್ಷಣೆ ಮಾಡು. ಯಾರು ನಿನ್ನ ಆಶ್ರಯ ಮಾಡ್ಕೊಂಬಂದ್ರೆ ಅವ್ರ ರಕ್ಷಣೆ ಮಾಡು. ಅಂದಾಗ ನಿನ್ನ ಮುಕುತಿ ಸಿಗುತ್ತೆ ಅನ್ನುವಂಥ ಒಂದು ನುಡಿಯನ್ನು ಇಲ್ಲಿ ಕೊಟ್ಟರು. ಭಾಳ ಇನ್ನೂ 3-4 ನುಡಿ ಅದಾವೆ. ಕೊನೆಗೆ ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ ಅವರು. 6 ನಾನೆಂದು ವಿಚಾರಿಸು. ಇಲ್ಲಿ ಬಂತು ನೋಡಿ, ನಾನು ದೇಹನೋ ಅಥವಾ ನಾನು ಪರಮ ಚೈತನ್ಯನೋ? ದೇಹಭಾವ ಇಟ್ಕೊಂಡು ನಾ ಅದೇನಲ್ಲ, ಅದಲ್ಲ. 6 ನಾನೆಂದು ವಿಚಾರಿಸು. ವಿಷಮ ಸಂಸಾರ ವಿಧನು ಕನಸೆಂದರಿ. ನೋಡ್ರಿ, ಸಂಸಾರ ಏನಂತಾರಿ ಅಂದ್ರೆ ಅವರು ಕನಸು, ವಿಷಮ ಸಂಸಾರ. ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರು. ಗಂಭೀರ ಸುಖದೊಳಗಿರಪ್ಪ. ಮಾರಮರ್ದನ ಏನು? ಶಂಭುಲಿಂಗ. ಮಾರಮರ್ದನ ಅಂದ್ರೆ ಏನು? ಕಾಮನನ್ನು ಸುಟ್ಟಂಥ ಒಬ್ಬ ಪರಮೇಶ್ವರ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ಹೆಂಗಿರ್ಬೇಕು ನಾವು ಅಂದ್ರೆ, ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು, ಹರನಡಿವಿಡಿ, ಶಾಂತರೊಡನಾಡು. ಇವೆಲ್ಲ ಆಗ್ಬೋದಲ್ಲ ನಮಗೆ? ಇವೆಲ್ಲ ಆಗಿಬಿಟ್ಟು ಅಂದ್ರೆ ಬೇರೆನ ಬಂದು ಈಗ ದೇಹ ಮತ್ತು ಜೀವಕ್ಕೆ ಹೊಲಿಗೆ ಆಗಿಬಿಟ್ಟೈತಿ. ಹೊಲಿಗೆ ಬಿಚ್ಕೊಳ್ಳೋದು ಅಷ್ಟೇ. ಈಗ ಹೊಲಿಗೆ ಬಿಚ್ಚಿಬಿಡೋದು. ಈಗ ಗಂಟಾಗಿತ್ತು, ಈಗ ಆ ಚೀಲಕ್ಕೆ ಗಂಟಾಗಿತ್ತು, ಹೊಲಿಗೆ ಬಿಚ್ಚಿಬಿಟ್ರು, ಸರಳ ಅಂತ. ಬಿಚ್ಚೋದು, ಹೊಲಿಗೆ ಬಿಚ್ಚಬೇಕು. ದೇಹ ಮತ್ತು ಜೀವ, ಈ ಚೈತನ್ಯ ಒಂದಕ್ಕೊಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟಾವ. ಇವು ಹೊಲಿಗೆ ಬಿಚ್ಚು ಕೆಲಸ ಆಗ್ಬೇಕಲ್ಲ. ಹೊಲಿಗೆ ಬಿಚ್ಚು ಕೆಲಸ ಎಲ್ಲಿ ನಡೀತೈತಿ? ಅನುಭವದಲ್ಲಿ ನಡೀತೈತಿ, ಸತ್ಸಂಗದಲ್ಲಿ ನಡೀತೈತಿ, ಮನದ ಮೈಲಿಗೆಯನ್ನು ತೊಳೆಯುವಂಥ ಅನುಭವದಲ್ಲಿ ನಡೀತೈತಿ. ಅವನ್ನ ಹೆಚ್ಚು ಆಲಿಸ್ಬೇಕು. ಇಲ್ಲಿ ಸಿದ್ಧಲಿಂಗೇಶ್ವರ ಒಂದು ವಚನ ಅದ. ಇಲ್ಲ, ಸಿದ್ಧಲಿಂಗೇಶ್ವರ ವಚನ. ಅವರು ಸಂಸಾರದ ಮಹಾ ವಿಷವೃಕ್ಷ ಅಂತ ಹೇಳಿದ್ರಲ್ಲ, ಅದೇ ವಚನ ಇಲ್ಲಿ ಇನ್ನೊಂದು ರೂಪದಲ್ಲಿ. ಸಂಸಾರದ ಸುಖವ್ಯತ್ತ ಪ್ರಶ್ನೆ. ಇದನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸಂಸಾರದ ಸುಖವ್ಯತ್ತ ಪ್ರಶ್ನೆ ಮಾಡ್ಕೊತಾರೆ ಅವರು. ನಿಮ್ಮ ನಿಜ ಸುಖವ್ಯತ್ತ. ನಿಮ್ಮ ಸುಖ ಎಲ್ಲೇ? ಈ ಸಂಸಾರದ ಸುಖ ಎಲ್ಲೇ? ಕತ್ತಲೆಯತ್ತ ಬೆಳಗ್ಗೆತ್ತ. ಸಂಸಾರದ ಸುಖ ಅಂದ್ರೆ ಇದು ಕತ್ಲಿದ್ದಂಗೆ ಅಂತ.
ನಿಮ್ಮ ನಿಜ ಸುಖ ಹೆಂಗಂದ್ರೆ ಮಹಾ ಬೆಳಕಿದ್ದಂಗೆ, ಕತ್ತಲೆತ್ತ ಬೆಳಗೆತ್ತ, ಎನ್ನಂತರಂಗದೊಳಗಿದ್ದು ತೋರುವೆ, ಎನ್ನಂತರಂಗದೊಳಗಿದ್ದು ತೋರುವೆ, ಯಾವಾಗ ನಮಗೆ ಕಾಣ್ತಿ, ಅಡಗುವೆ ಇಲ್ದಂಗೆ ಹಾಕಿ, ತೋರಿದಾಗ ಇದೇನಲ್ಲಿ ಬಿಡೋ ಸಂಸಾರ ಅನ್ಕೊತೇವೆ, ಮತ್ತು ನಾವು ತೋರದೇ ಇದ್ದಾಗ ಮತ್ತಿದ ಸಂಸಾರಕ್ಕೆ ಬರ್ತೇವೆ. ಎನ್ನಂತರಂಗದೊಳಗಿದ್ದು ತೋರುವೆ ಅಡಗುವೆ, ಇದೇನು ಗಾರುಡಿತನ, ಇದೇನಪ್ಪ ನೀನು ಗಾರುಡಿತನ, ಇದೇನು ಮ್ಯಾಜಿಕ್ ಮಾಡಾಕತ್ತಿ ನನ್ಗೆ ನೀನು. ಒಮ್ಮೆ ಕಂಡಂಗೆ ಹಾಕಿ, ಒಮ್ಮೆ ಇಲ್ದಂಗೆ ಹಾಕಿ, ಒಮ್ಮೆ ಅರಿವಿನ ಪ್ರಜ್ಞೆ ನಮ್ಮೊಳಗೆ ಹುಟ್ಕೊತೈತಿ, ಒಮ್ಮೆ ಮರ್ತು ಬಿಡ್ತೇವೆ, ಮರ್ತು ಏನೇನೋ ನಾವು ಸಿಟ್ಟು ಕೋಪಕ್ಕೆ ಬರ್ತೇವೆ, ಅಸೂಯೆಗೆ ಬರ್ತೇವೆ, ದ್ವೇಷಕ್ಕೆ ಬರ್ತೇವೆ, ಆಸೆಗೆ ಬರ್ತೇವೆ. ಹೌದಾ? ಮರ್ತು ಮಾಡಿಬಿಡ್ತೇವೆ ಅದನ್ನೆಲ್ಲ. ಮತ್ತಿನ್ನೂ ಬೇಕನ್ನಿಸ್ತೈತಿ, ಮತ್ತಿನ್ನೂ ದ್ವೇಷ ಮಾಡ್ತೀವಿ, ಇನ್ನೊಮ್ಮೆ ಯಾರನ್ನೋ, ಇದೆಲ್ಲ ಮರ್ತು ಬಿಡ್ತೇವೆ. ಒಮ್ಮೆ ತೋರುವೆ, ತೋರಿದಾಗ ಇದ್ರಾಗ ಏನಿಲ್ಲ ಎಲ್ಲರೂ ನಮ್ಮವ್ರ ಅಂತ ಅನ್ಕೊತೇನೆ. ನೀ ಅಡಿಗೆ ಹೋದಾಗ ಮತ್ತು ನನ್ನ ಮುಂದಿನ ಚಾಳೆಯನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ತೋರುವೆ ಇದೇನು ಗಾರುಡಿಗೆತನ, ನನಗೆ ಸವಿಪಾಲು ಸಕ್ಕರೆಯ ನುಣಗಲಿಸಿ, ನನಗೆ ರುಚಿ ರುಚಿಯಾದ ಹಾಲು ಸಕ್ಕರೆಯನ್ನು ಉಣ್ಣಕ್ಕೆ ಕೊಟ್ಬಿಟ್ಟು ಈಗ ಬೇವ ನುಣಿಸಿದನೆಂದರೆ ಹೇಗೆ, ಈಗ ಕೊಟ್ಬಿಟ್ಟಿನೇ ನೀನು ಸಕ್ಕರೆ ಹಾಲು ಉಣಿಸಿ ರುಚಿ ಹಚ್ಚಿಬಿಟ್ಟು, ಅದಾದಮೇಲೆ ಮತ್ತೆ ನೀ ಬೇವಿನ ರಸ ಕೊಡಕತ್ತಿ ಅಂದ್ರೆ ಹೆಂಗಿದು? ನಿನ್ನ ನಿಜ ಸುಖದ ರುಚಿಯನ್ನು ನನಗೆ ಹಚ್ಚಿಬಿಟ್ಟು ಮತ್ತು ಈ ಸಂಸಾರದ ಬಂಧನದ ಕೈಯನ್ನು ಕೊಡಕತ್ತಿ, ಏನಿದು? ಅದು ಹಿತವುಹುದೇ? ಪ್ರಶ್ನೆ ಮಾಡ್ತಾರೆ. ಅದು ಹಿತ ಆಗತ್ತನೋ? ಸಕ್ಕರೆ ಹಾಲು ರುಚಿಯಾದ ಹಾಲು ಸಕ್ಕರೆ ಉಣಿಸಿ ಆಮೇಲೆ ನನಗೆ ಬೇವಿನ ರಸ ಕೊಟ್ಟೆ ಅಂದ್ರೆ ಅದು ರುಚಿ ಹತ್ತತೇನೋ? ಅದು ಮೊದಲೇ ಬೇವಿನ ರಸ ಕೊಟ್ಬಿಟ್ಟಿದ್ರೆ ಹೆಂಗೋ ನಾನು ಅದಕ್ಕೆ ಅಡ್ಜಸ್ಟ್ ಆಗಿರ್ತಿದ್ದೆ. ತಾಪತ್ರಯನ ಕೊಟ್ಟುಬಿಟ್ಟಿದ್ದೆ ಅಂದ್ರೆ ಮುಗಿದು ಹೋಗಿತ್ತು. ನಿನ್ನೆ ನಿಜ ಸುಖದ ರುಚಿಯನ್ನು ನನಗೆ ಹಚ್ಚಿಬಿಟ್ಟಿವೊಮ್ಮೆ ನೀನು ಮತ್ತಿಂಥ ಸಂಸಾರದ ತಾಪತ್ರಯಗಳನ್ನು ಕೊಟ್ಟರೆ ಅದು ಹಿತ ಆಗುತ್ತನ್ನೋದು? ಆಗೋದಿಲ್ಲ. ನಿನ್ನ ನಿಜ ಸುಖವ ನುಣಗಲಿಸಿ ಸಂಸಾರ ಸುಖವ ನುಣಿಸೇನೆಂದರೆ ಮನಕೊಂಬುದೇ. ಅಲ್ಲಪ್ಪ, ನಿನ್ನ ಸುಖ ಉಣಿಸಿ ಹೊಳ್ಳಿ ಸಂಸಾರದ ತಾಪತ್ರಯ ನನಗೆ ಹಚ್ಚೇನಂದ್ರೆ ಈ ಮನಸ್ಸು ಒಪ್ಕೊತೈತೇನ? ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಎನ್ನೊಡನೆ ವಿನೋದವೇ ನಿನಗೆ. ಏನು ಮಾಡಾಕತ್ತೀಯಪ್ಪ ನೀನು? ಇದನ್ನು ಮಾಡಿದ್ರೆ ನಿನಗೆ ಖುಷಿ ಬರಾಕತೈತಿ. ನನಗೆ ಹಿಂಗೆ ಆಟ ಆಡಿಸೋದ್ರಿಂದ ಯಂತ್ರವಾಕನಾರೋ ಅಂತ ಕೇಳಿದ್ವಲ್ಲ ಅಲ್ಲಿ. ಇದನ್ನು ಮಾಡೋದು ನಿನಗೆ ಖುಷಿ ಅನ್ಸಾಕತೈತೇನು? ಬೇಡ ಪರಿಪರಿಯಾಗಿ ಕೇಳ್ಕೊಂಡು ಬೇಡ ಎನ್ನ ನೀನರಿದು ಸಲಹು. ನಾನಿನ್ನು ಅರಿಯಂಗಿಲ್ಲ ನೋಡ್ರಿ, ಉಲ್ಟಾ ಐತಿದು ಹೆಂಗೈತಿ. ಎನ್ನ ನೀನರಿದು, ನಾನು ತಿಳ್ಕೊರು ಅಮಾರಾಯ ಒಂದಿಷ್ಟು ನೀನು. ಎನ್ನ ನೀನರಿದು ಸಲಹು ನಿನಗೆ ಎನ್ನಾಣಿಯಯ್ಯ. ನೋಡು, ನನ್ನ ತಿಳ್ಕೊಂಡು ನೋಡು, ಒಮ್ಮೆ ಸಕ್ಕರೆ ರುಚಿ ಉಣಿಸಿ ನನಗೆ, ಮತ್ತು ನೀ ಯಾವಾಗಾರ ಅಪ್ಪಿ ತಪ್ಪಿ ಬೇವಿನ ರಸ ಕೊಟ್ಟೆ ಅಂದ್ರೆ ನೋಡು ಮತ್ತೆ ಬಗೆಹರಿಯಕ್ಕಿಲ್ಲ ಅಂತ ಸೂಕ್ಷ್ಮ ಭಾಷೆಯೊಳಗೆ ಹೇಳ್ಯಾರ ಅವರು. ಬೇಡ ಎನ್ನ ನೀನರಿದು, ನನಗೆ ಏನು ಬೇಕಲ್ಲ ಅದನ್ನು ತಿಳ್ಕೊ. ತಾಯಿ ಮಗುವಿಗೆ ಏನು ಬೇಕಂತ ತಿಳ್ಕೊಂಡು ಕೊಡ್ತಾಳಿಲ್ಲ. ಇದು ಒಲ್ಲೆ ಅಂತ ಗೊತ್ತಾದ್ಮೇಲೆ ಅದನ್ನು ಕೊಡೋದು ಬಿಡ್ತಾಳೆ ತಾಯಿ. ಮಗು ಏನು ಬಿಡ್ತೈತೆ ಅದನ್ನು ಕೊಡ್ತಾಳಿಲ್ಲ. ಯಾವ್ದು ಬ್ಯಾಡ ಅಂತ ಮಗು ಬ್ಯಾಡ ಅನ್ನಿಸ್ತೈತಿ ಅದನ್ನು ಪದೇ ಕೊಟ್ಟರೆ ಮಗುವಿಗೆ ಏನು ಆಕೈತೆ? ಅದು ಇರಿಟೇಷನ್ ಆಕೈತಿ. ಒಮ್ಮೆ ಹೇಳೇನಿಲ್ಲ ನನಗೆ ಇದನ್ನು ಬ್ಯಾಡ ಅಂತಂದು ಮಗು ಸಿಟ್ಟಿಗೆ ಹೇಳ್ತೈತೆ ತಾಯಿಗೆ. ಹಂಗೆ ಹೇಳ್ಯಾರ ಅವರು. ಬೇಡ ಎನ್ನ ನೀನರಿದು, ನನಗೆ ಏನು ಬೇಕಾಗೈತೆ ಅನ್ನೋದು ನಿನಗೆ ತಿಳ್ಕೊಂಡು ಸಲಹು, ನನ್ನನ್ನು ಸಲಹಪ್ಪ. ನಿನಗೆ ಎನ್ನಾಣಿಯಯ್ಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಏನಿದು ಸಂಸಾರ ಹೇಯ ಸ್ಥಳದ ಒಂದು ಕನ್ಕ್ಲೂಷನನ್ನು ಯಾವ ರೀತಿ ಮಾಡಬೇಕು ನಾವು? ಇಲ್ಲೇ ನಿಲ್ಲಕ್ಕೆ ಆಗೋದಿಲ್ಲ. ಭಾಳ ಹೇಳ್ಬೋದು. ಇದು ಭಾಳ ಅವಶ್ಯ ಐತಿ. ಇದು ಲಾಕ್ ಕ್ಲಿಯರ್ ಆಗಿಬಿಡ್ತಂದ್ರೆ, ಅನ್ಲಾಕ್ ಆತಂದ್ರೆ ಮುಗೀತು. ಮುಂದಿನ ಭಾಳ ಸರಳ ಇದ್ದ ದಾರಿ ಇಲ್ಲೇ ಹಿಡ್ಕೊಂಡು ಕುಂತಿದ್ದು. ಇಲ್ಲಿ ಇನ್ನೊಂದು ವಚನ ಐತಿ, ಹೇಳಿ ಮುಗಿಸ್ಬಿಡ್ತೇನೆ. ದೇಹ ಭಾವ ಒಳಿದಲ್ಲದೆ. ನಾವು ಭಾಳ ಸರಿ ರಾಗಬದ್ಧವೇ ಹಾಡೇವೆ ಇದನ್ನು.
ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು. ದೇಹ ಮತ್ತು ಜೀವ, ದೇಹ ಭಾವ ಅಳಿಬೇಕು. ಇದು ನಾನಲ್ಲ, ಈ ಶರೀರ ನಾನಲ್ಲ ಅನ್ನೋ ಭಾವ ಅಳಿತಂದ್ರೆ ಜೀವಭಾವನು ತನ್ನಷ್ಟಕ್ಕೆ ದಾನ ಹೋಗ್ಬಿಡ್ತತಿ. ನಾ ಅಲ್ಲ ಇದು ಅನ್ನೋ ಭಾವ ಬಂತಂದ್ರೆ ನಾ ಬೇರೆ ನೀ ಬೇರೆ ಅಂದಾಗ ಎರಡು ಬೇರೆ ಆಗಿಬಿಡ್ತಾವೆ. ಜೀವಭಾವನೆ ಇಲ್ಲ, ಪರಮ ಚೈತನ್ಯ ಬೇರೆ ನಿಂತು ಬಿಡ್ತೈತೆ. ಅದು ಇದು ಬೇರೆ ದೇಹ ಅಂತ ಗುರ್ತದೆ. ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು, ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳಡದು. ಭಕ್ತಿ ಭಕ್ತಸ್ಥಳ, ಶಟಸ್ಥಲದ ಕ್ರಮದಲ್ಲಿ ಮೊದಲು ಬರೋದು ಭಕ್ತಸ್ಥಳನೇ. ಮೊದಲನೇ ಪಾಠನಿಗೆ ಭಕ್ತಸ್ಥಳನ. ಭಕ್ತಿ ಬೇಕು. ಭಕ್ತಿ ಒಡಮೂಡಿದಾಗನ ಮುಂದೆ ಮಹೇಶ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಭಕ್ತನಾಗಬೇಕು, ಭಕ್ತಿ ಒಡಮೂಡಬೇಕು. ಭಕ್ತಿ ಯಾವಾಗ ಒಡಮೂಡ್ತತಿ? ಈ ದೇಹ ಭಾವ ಈ ಜೀವ ಭಾವ ಇರೋತನ ಭಕ್ತಿ ಒಡಮೂಡುವುದಿಲ್ಲ. ಮತ್ತು ನಾವೆಲ್ಲ ಭಕ್ತಿ ಮಾಡ್ತೇವಲ್ರಿ ದೇವರಿಗೆ, ಅದು ಎಲ್ಲ ಅಲ್ಲದು ಬರಬರ ಭಕ್ತಿ. ಅರೇ ಆಯಿತು, ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ. ಈ ದೇಹಭಾವ ಜೀವಭಾವ ಅಳಿಲಾರದ ನಾವು ಎಷ್ಟು ಭಕ್ತಿ ಮಾಡಿದ್ರೇನು? ತೋರುಂಬ ಭಕ್ತಿ ಅದು ಅಂತ. ಅದು ಸಾಧ್ಯ ಇಲ್ಲ. ನಿಜವಾದ ಭಕ್ತಿ ಅಳವಡೋದಿಲ್ಲ. ಭಕ್ತಿ ಭಾವ ಒಳವಳ್ಳಲ್ಲದೆ ಭಕ್ತಿ ಭಾವ ಒಡಮೂಡಲಿಲ್ಲ ಅಂದ್ರೆ ಅರಿವು ತಲೆದೋರದು. ಫಿನಿಶ್. ನಾವೇನು ಅರಿವಿನ ಬಗ್ಗೆ ಮಾತಾಡಿದೇವಲ್ಲಿ, ಅರಿವು ತಲೆದೋರದು. ಕುರು ನಷ್ಟವಾದಲ್ಲದೆ ನೋಡ್ರಿ, ಅರಿವು ತಲೆದೋರಲ್ಲದೆ, ಅರಿವು ನಮಗೆ ಬರಲಿಲ್ಲ ಅಂತ ತಿಳ್ಕೊರಿ. ದೇಹಭಾವ ಹೋಗಲಿಲ್ಲ ಅಂದ್ರೆ ಜೀವಭಾವ ಹೋಗೋದಿಲ್ಲ. ಜೀವಭಾವ ಹೋಗಲಾರ್ದನ ಭಕ್ತಿ ಒಡಮೂಡೋದಿಲ್ಲ. ಭಕ್ತಿ ಒಡಮೂಡದೇ ಇದ್ರೆ ಅರಿವು ಒಡಮೂಡೋದಿಲ್ಲ. ಅರಿವು ಒಡಮೂಡಲಿಲ್ಲ ಅಂದ್ರೆ ಕುರುಹು ನಷ್ಟವಾಗದು. ಕುರುಹು ಅಂದ್ರೆ ಸಾಕಾರ. ಕುರುಹು ಅಂದ್ರೆ ಇದೆಲ್ಲ ಶೃಂಗಾರ. ಕುರುಹು ಅಂದ್ರೆ ಇದೆಲ್ಲ ಸೌಂದರ್ಯ. ಕುರುಹು ಅಂದ್ರೆ ಇದೆಲ್ಲ ಜಡವಸ್ತು. ನೀನು ನಾನು, ನಾನು ನೀನು, ಇವರೆಲ್ಲ ಚಲೋ ಆತು. ಸುಂದರ ಅಸುಂದರ ಮತ್ತೊಂದು ಮುಗಿದೊಂದು ಕುರುಹು ಕಣ್ಣಿಗೆ ಕಾಣಕತ್ತಾವ ನಮಗೀಗ. ಇವರು ಬೆಳಗ, ಇವರು ಕರ್ಗ, ಇವರು ಎತ್ತರ, ಇವರು ಸಣ್ಣವರು, ಇವರು ಆ ಜಾತಿಯವರು, ಇವರು ಈ ಜಾತಿಯವರು, ಏನೆಲ್ಲ ಕುರುಹುಗಳದಾವ ನಮಗೆ. ಅರಿವು ಆಗದೇ ಇದ್ರೆ ಈ ಕುರುಹುಗಳು ನಷ್ಟ ಆಗೋದಿಲ್ಲ ಅಂತ ನಮಗೆ. ಕುರುಹುಗಳು ಇನ್ನೂ ಇರತ್ತಾವ ನಮಗೆ. ನೋಡಿದಗಳು ಇವ್ರು ಯಾರು? ಇವ್ರು ಇಂಥವ್ರು. ನೋಡಿದಗಳು ಇವ್ರು ಯಾರು? ಇವ್ರು ಇಂಥವ್ರು. ಇವ್ರು ಯಾರು? ನಮ್ಮ ಅಣ್ಣ. ಇವ್ರು ಯಾರು? ನಮ್ಮ ಅಕ್ಕ. ಇವ್ರು ಯಾರು? ನಮ್ಮ ತಂದೆ. ಇವ್ರು ಯಾರು? ನಮ್ಮ ತಾಯಿ. ಇವ್ರು ಯಾರು? ನಮ್ಮ ತಮ್ಮ. ಕುರುಹು. ಅರಿವು ಆಯ್ತಂದ್ರೆ ಈ ಕುರುಹುಗಳೆಲ್ಲ ನಷ್ಟ ಆಗ್ತವೆ. ಜಗತ್ತೊಂದೇ ಆಗತ್ತಲ್ಲಿ. ಆ ಭಾವದಲ್ಲಿ ಶರಣರು ನಿಂತಿದ್ರು. ಆ ಕುರುಹು ನಷ್ಟ ಆದಾಗನ ಅಂಗದ ಮೇಲೆ ಲಿಂಗವ ಧರಿಸಿದವನ ಸಾಕ್ಷಾತ್ ಕೂಡಲ ಸಂಗಮನೆಂಬೆ. ಕುರುಹು ನಷ್ಟ ಆಗಿತ್ತಲ್ಲಿ. ಕುರುಹು ನಷ್ಟ ಆಗ್ತದಲ್ಲಿ. ಇದ್ರಿಗೆ ಯಾರದರ ಗೊತ್ತಿಲ್ಲ. ಕಳ್ಳನ ಮನೆಗೆ ಬಳುಗಳ್ಳನ ಬಂದರೆ ಸಾಕ್ಷಾತ್ ಕೂಡಲ ಸಂಗಮನೆಂಬೆ. ಕಳ್ಳನನ್ನು ಕೂಡಲ ಸಂಗಮ ಅಂತಕ್ಕಂಥ ಭಾವ ಕಳ್ಳ ಕಂಡಿಲ್ಲವ್ರಿಗೆ ಕುರುಹು ನಷ್ಟ ಆಗಿತ್ತಲ್ಲಿ. ಯಾಕಂದ್ರೆ ಅರಿವು ತಲೆದೋರಿತ್ತು. ಅರಿವು ಯಾಕೆ ತಲೆದೋರಿತ್ತಂದ್ರೆ ಅಲ್ಲಿ ಭಕ್ತಿ ಒಡಮೂಡಿತ್ತು. ಭಕ್ತಿ ಯಾಕೆ ಒಡಮೂಡಿತ್ತಂದ್ರೆ ಅಲ್ಲಿ ದೇಹಭಾವ ಜೀವಭಾವ ಇದ್ದಿದ್ದಿಲ್ಲ. ಎಷ್ಟು ಸರಳ ಐತೆ ನೋಡ್ರಿ, ಎಷ್ಟು ಸರಳ ಐತೆ ನೋಡ್ರಿ. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಇಲ್ಲಿ ಮಾಯೆ ಬಂತು. ಕುರುಹು ನಷ್ಟ ಆಗಲಿಲ್ಲ ಅಂತೇಳಿರಿ. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ತಂದೆ, ನಮ್ಮ ತಾಯಿ ಅಂದ್ರೆ ಮಾಯಾ ಬಂತಲ್ಲೇ. ಬೇರೆಯವ್ರಿಗೆ ಏನರ ಆದ್ರೆ ದುಃಖ ಆಗೋದಿಲ್ಲ. ನಮ್ಮ ಮನೆಯ ಮಂದಿಗೆ ಏನರ ಆದ್ರೆ ಭಾಳ ದುಃಖ ಆಕತಿ. ಮಾಯಾ ಆಯ್ತಲ್ಲೇ. ಬೇರೆಯವ್ರ ಮನೆಗೆ ಏನರ ತುಡುಗಾದ್ರೆ ನಮ್ಗೆ ದುಃಖ ಆಗೋದಿಲ್ಲ. ನಮ್ಮ ಮನೆ ಏನರ ತುಡುಗಾದ್ರೆ ದುಃಖ ಆಕತಿ. ಮಾಯಾ ಐತಲ್ಲ, ಅದು ನಂದು. ಕುರುಹು ಐತಲ್ಲ, ನಂದನ್ನೋ ಕುರುಹು ಐತಲ್ಲೇ. ನೋಡ್ರಿ ಎಷ್ಟು ಮಜಾ ಆಯ್ತದು. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಇದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿದ ಭೇದವ. ಕಾಯ ಮತ್ತು ಜೀವದ ನಡುವೆ ಹೊಲಿಗೆ ಬಂದೈತಲ್ಲ, ಆಗಲೇ ಹೇಳಿದ್ನಲ್ಲ, ಹೊಲ್ದೇವಲ್ಲ. ಹೊಲಿಗೆ ಎಳಿದ ಭೇದವ ಅದನ್ನು ಕಿತ್ತೊಗೆದು ಬಿಟ್ರೆ, ಆ ಹೊಲಿಗೆಯನ್ನು ಕಿತ್ತೊಗೆದು ಬಿಟ್ರೆ, ಕಾಯ ಮತ್ತು ಜೀವ ಅಂತಕ್ಕಂಥ ನಡುವಿರ್ತಕ್ಕಂಥ ಹೊಲಿಗೆಯನ್ನು ಬಿಡಿಸಿಬಿಟ್ವಿ ಅಂದ್ರೆ ಅಲ್ಲಿ ಭಕ್ತಿ ತಾನೇ ಒಡಮೂಡ್ತತಿ. ಭಕ್ತಿ ಒಡಮೂಡ್ತಂದ್ರೆ ಅರಿವು ತಾನೇ ಬರ್ತತಿ. ಅರಿವು ಬಂತಂದ್ರೆ ಕುರುಹು ನಷ್ಟ ಆಕತಿ ಅಂತಕ್ಕಂಥ ಮಾತು. ಆವಾಗ ಆ ಮೂಲ ಪರಸ್ಥಳದ ವಸ್ತುವಿನ ಜೊತೆಗೇ ನಾವು ಸಾಕಾರ ತಾದಾತ್ಮ್ಯವಾಗಿ ಏಕಾತ್ಮವಾಗಿ ನಾ ಬೇರೆಯಲ್ಲ ನೀ ಬೇರೆಯಲ್ಲ, ನಾ ದೇವನಲ್ಲದೆ ನೀ ದೇವನೇ ಅಂತಕ್ಕಂಥ ಮಾತು ಬಂದು ನಿಲ್ತಾವಲ್ಲ. ನೀ ದೇವನಾದರೆ ನನ್ನನ್ನೇಕೆ ಸಲಹೆ,
ಈ ಮಾತು ಯಾವಾಗ ಬಂದು ನಿಲ್ತಾವಂದ್ರೆ ತಾದಾತ್ಮ್ಯತೆ ಬಂದಾಗ, ಆ ಪರಸ್ಥಳದ ಪರಮ ವಸ್ತುವಿನ ಜೊತೆಗೆ ಸಾಕಾರ ರೂಪಕ್ಕೆ ಬಂದಾಗ, ಸಕಲ ವಿಸ್ತಾರದ ಈ ರೂಹ ಏನೈತಲ್ಲ ಕುರುಹು ನಷ್ಟವಾದಾಗ, ಅದು ಅರಿವಿನ ಮಹಾಪ್ರಜ್ಞೆಯ ಒಂದು ಎತ್ತರದ ಶಿಖರಕ್ಕೆ ಏರಿದಂಥ ಸಾಧಕರು ಶರಣರು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೊಲಿಗೆ ಹೇಳಿದ ಭೇದವ ತಿಳಿಯಬಲ್ಲರೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಕಾಣ ಗುಹೇಶ್ವರ. ಉತ್ತರ ಹೇಳಿಬಿಟ್ರೆ ಇಲ್ಲಿ ಅವರು. ಮ್ಯಾಲಿನೆಲ್ಲ ಪ್ರಶ್ನೆ, ಹೆಂಗೆ ಇದು ಹಿಂಗೆ, ಅದು ಹಂಗೆ ಇದು ಹೆಂಗೆ, ಹೌದ್ರಪ್ಪ ಬರೀ ಹೇಳಿದ್ರೆ ಮುಂದೆ ಇದನ್ನು ಮಾಡೋದು ಹೆಂಗೆ ಅಂತ ಯಾರು ಪ್ರಶ್ನೆ ಕೇಳೋರು ಇರ್ತಾರಲ್ಲ. ಗುಹೇಶ್ವರ ಲಿಂಗದ ಅರಿವು ಸಾಧ್ಯ ಯಾವಾಗುತ್ತೆ ಅಂದ್ರೆ ದೇಹಭಾವ ಅಳಿದರೆ ಜೀವಭಾವ ಅಳಿಯುವುದು. ಜೀವಭಾವ ಅಳದಾಗ ಭಕ್ತಿ ಒಡಮೂಡುವುದು, ಭಕ್ತಿ ಒಡಮೂಡಿದಾಗ ಅರಿವು ಒಡಮೂಡುವುದು, ಅರಿವು ಬಂದಾಗ ಕುರುವು ನಷ್ಟವಾಗುವುದು. ಈ ಕುರುವು ನಷ್ಟವಾದಾಗ ದೇಹ ಮತ್ತು ಜೀವದ ಹೊಲಿಗೆ ಏನಾಕತಿ ಬಿಚ್ಚಿ ಹೋಗ್ಬಿಡ್ತೈತಿ. ಆವಾಗ ಗುಹೇಶ್ವರನ ಲಿಂಗ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು. ಸಮಯ ಭಾಳ ತಗೊಂಡೆ, ಒಂದು 15 ನಿಮಿಷ ಕ್ಷಮೆ ಇರಲಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.